ಓಕೆ. ಸೊ ಈಗ ಇದೊಂದು ಕಂಡಕ್ಟರ್ ಐತಿ ಇದ್ರ. ಸಪೋಸ್ ದಿಸ್ ಇಸ್ ದ ಕಂಡಕ್ಟರ್, ಇದು ವಾಹಕ, ಅಂಡ್ ಎಲೆಕ್ಟ್ರಿಸಿಟಿ ಹರಿಯಾಕತೈತಿ ಇದ್ರೊಳಗೆ. ಸೊ ಇದನ್ನ ಎರಡ್ ರೀತಿಯಿಂದ ಹಿಡ್ಕೋಬಹುದಾಗಿತ್ತು. ನಾನು ಹೇಳಿದ್ ನಿಮ್ಗ, ನನಗೆ ಇದ್ರ ಸುತ್ತಲ ಕಾಂತಕ್ಷೇತ್ರ ಹೆಂಗಿರ್ತೈತೆ ಅಂತ ಗುರ್ತ ಹಿಡ್ಕೊಳ್ಳೋ ಸಲುವಾಗಿ ಐ ಹ್ಯಾವ್ ಟು ಹೋಲ್ಡ್ ಇಟ್ ಇನ್ ಮೈ ರೈಟ್ ಹ್ಯಾಂಡ್ ಅಂತ ಹೇಳಿ ನಾ ಇದನ್ನ ಹಿಂಗ್ ಹಿಡ್ಕೋಬೇಕು ಅಂತ. ನಾ ಹಿಂಗಾದ್ರೂ ಹಿಡ್ಕೋಬಹುದಾಗಿತ್ತು, ಇದನ್ನ ಹಿಂಗಾದ್ರೂ ಹಿಡ್ಕೋಬಹುದಾಗಿತ್ತು. ಎರಡ್ ರೀತಿಯಿಂದ ಹಿಡ್ಕೋಬಹುದಾಗಿತ್ತು ನೋಡ್ರಿ. ನನಗೆ ಎರಡ್ ಕಡೆ ಫ್ರೀಡಮ್ ಐತಿ. ಹಿಂಗೂ ಹಿಡ್ಕೋಬಹುದು, ಹಿಂಗೂ ಹಿಡ್ಕೋಬಹುದು. ಇದನ್ನ ಹೆಂಗ್ ಹಿಡ್ಕೋಬೇಕು ನಾ ಈಗ ಇದನ್ನ? ಬಲಗೈ ನಿಯಮ ಏನ್ ಹೇಳ್ತೈತಿ ಹೆಂಗ್ ಹಿಡ್ಕೋಬೇಕು ನಾ ಇದನ್ನ? ಕರೆಂಟ್ ಈ ಕಡೆಯಿಂದ ಈ ಕಡೆ ಹರಿಯಾಕತ್ತಿತ್ತು, ಕರೆಂಟ್ ಒಂದ್ ವೇಳೆ ಈ ಕಡೆಯಿಂದ ಈ ಕಡೆ ಹರಿಯಾಕತ್ತಿತ್ತು ಅಂತಂದ್ರ ನಾನು ಹಿಂಗ್ ಹಿಡ್ಕೋಬೇಕು ಇದನ್ನ. ಅದೇ ಒಂದ್ ವೇಳೆ ಕರೆಂಟ್ ಈ ಕಡೆಯಿಂದ ಈ ಕಡೆ ಹರಿಯಾಕತ್ತಿತ್ತು ಅಂದ್ರೆ, ಈ ಕಡೆಯಿಂದ ಈ ಕಡೆ ಹರಿಯಾಕತ್ತಿತ್ತು ಹಿಂಗ್ ಹಿಡ್ಕೋಬೇಕು. ಸೊ ನಮ್ಮ ಹೆಬ್ಬರಳು ಇದ್ದಿದ್ದು ವಿದ್ಯುತ್ ಪ್ರವಾಹದ ದಿಕ್ಕಿನ ಕಡೆಗೆ ಇರುವ ಹಂಗ, ಹೆಬ್ಬರಳು ವಿದ್ಯುತ್ ಪ್ರವಾಹದ ದಿಕ್ಕಿನ ಕಡೆಗೆ ಇರುವಂಗ ಇದನ್ನ ಹಿಡ್ಕೊಂಡಿವ್ ಅಂದ್ರ ಆವಾಗ ನಮ್ಮ ಈ ಬರಳುಗಳು ಏನ್ ರಿಟರ್ನ್ ಆಗ್ತಾವ, ಹಿಂಗ ರಿಟರ್ನ್ ಆಗ್ತಾವ ಒಂದ್ ಗೊತ್ತು, ಈ ಹಿಂಗ ರಿಟರ್ನ್ ಆಗ್ತಾವ ಒಂದ್ ಗೊತ್ತು. ಹಿಂಗ ರಿಟರ್ನ್ ಆಗ್ತಾವ, ಇಲ್ಲ ಹಿಂಗ ರಿಟರ್ನ್ ಆಗ್ತಾವ. ಸೊ ಈ ಕಾಂತಕ್ಷೇತ್ರ ಹಿಂಗರೆ ಇರ್ತಿತ್ತು ಒಂದ್ ಗೊತ್ತು, ಇಲ್ಲ ಹಿಂಗರೆ ರಿವರ್ಸ್ ಇರ್ತೈತಿ. ಓಕೆ. ಸೊ ಇದನ್ನ ಬಿಟ್ಟು ಮತ್ತೆ ಹೆಂಗೂ ಇರಂಗಿಲ್ಲ. ಇವೆರಡ ದಿಕ್ಕು, ಇದು ಒಂದು ಹಿಂಗರೆ ಇರ್ಬೋದು ಕ್ಲಾಕ್ ವೈಸ್, ಇಲ್ಲ ಆಂಟಿ ಕ್ಲಾಕ್ ವೈಸ್, ಬೇರೆ ಹೆಂಗೂ ಇರಂಗಿಲ್ಲ ಅದು. ಅಥವಾ ಕಾಂತಕ್ಷೇತ್ರ ಹಿಂಗೆಂದೂ ಇರಂಗಿಲ್ಲ. ಕಾಂತಕ್ಷೇತ್ರ ಹಿಂಗ ಇರ್ತೈತಿ, ಯಾವತ್ತು ಹಿಂಗರೆ ಇರ್ತೈತಿ, ಹಿಂಗರೆ ಇರ್ತೈತಿ. ಆದ್ರೆ ಹಿಂಗಿರ್ತಿತ್ತೋ ಅನ್ನೋದನ್ನ ಗುರ್ತ ಹಚ್ಕೊಳ್ಳೋದು ಬಲಗೈ ಹೆಬ್ಬರಳಿನ ನಿಯಮ. ಈಗ ನಾವೇನ್ ನೋಡೋಣ ಇವತ್ತಿನ ಕ್ಲಾಸ್ ಒಳಗ, ಸಪೋಸ್ ಒಂದು ರಿಂಗ್ ಗತೆ, ರಿಂಗ್ ಅಥವಾ ನೀವೀಗ ತಲೆ ಮೇಲ್ಕೊಂದು ಹೇರ್ ಬ್ಯಾಂಡ್ ಹಾಕೋತಿರಲ್ಲ, ಗರ್ಲ್ಸ್ ಎಲ್ಲ ಹೇರ್ ಬ್ಯಾಂಡ್ ಹಾಕ್ತಾರಲ್ಲ ಈ ತರ. ಸೊ ಈ ತರ ಒಂದು ಹೇರ್ ಬ್ಯಾಂಡ್ ತರದ್ದು, ಒಂದು ರಿಂಗ್ ತರದ್ದು ವಾಹಕ ಐತಂತ ತಿಳ್ಕೊಂಡಿ. ಅವಾಗ ಅದ್ರ ಮೂಲಕ ವಿದ್ಯುತ್ ಹರಿಯಾಕತೈತಿ. ಸೊ ನೀವು ಕಲ್ಪನೆ ಮಾಡ್ಕೊಳ್ಬೇಕೀಗ, ಯಾಕಂದ್ರೆ ನನ್ನ ಕಡೆ ಟೆಕ್ಸ್ಟ್ ಬುಕ್ ಇಲ್ಲ, ಬಟ್ ದಿಸ್ ಇಸ್ ಗುಡ್ ಆಕ್ಚುಲಿ. ಯಾಕಂದ್ರೆ ನಿಮ್ಗೆ ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದ್ರೊಳಗೆ. ಈ ತರ ಹೇರ್ ಬ್ಯಾಂಡ್ ಗತೆ ಅಥವಾ ಒಂದು ರಿಂಗ್ ಗತೆ, ಸಿಂಪಲ್ ಒಂದು ರಿಂಗ್ ಗತೆ ವಾಹಕ ಐತಿ. ಇದ್ರ ಮೂಲಕ ವಿದ್ಯುತ್ ಹರಿಯಾಕತೈತಿ. ಈಗ ಸಪೋಸ್ ನಾ ಯಾವ ದಿಕ್ಕಿನಾಗ ಹರಿಯಾಕತೈತಿ, ನಾ ಕೈ ಬಟ್ ತೋರಿಸಲ್ಲ, ಈ ದಿಕ್ಕಿನಾಗ ಹರಿಯಾಕತೈತಿ. ಸಪೋಸ್ ಇಟ್ ಇಸ್ ಗೋಯಿಂಗ್ ಲೈಕ್ ದಿಸ್ ಕ್ಲಾಕ್ ವೈಸ್, ನನಗೆ ಕ್ಲಾಕ್ ವೈಸ್ ಹಿಂಗ ಹರಿಯಾಕತೈತಿ. ಈ ತರ ಹರಿಯಾಕತೈತಿ. ಆವಾಗ ಕಾಂತಕ್ಷೇತ್ರ ಹೆಂಗಿರ್ತೈತಿ ಯಾರಾದ್ರೂ ಹೇಳ್ತಾರೆ ಹೆಂಗಿರ್ಬೋದು? ಸೇಮ್ ಬಲಗೈ ಹೆಬ್ಬರಳ ನಿಯಮನ ನಾವು ಬಳಸಬಹುದು. ಬಲಗೈ ಹೆಬ್ಬರಳ ನಿಯಮನ ಬಳಸೋದು ಹೆಂಗ್ ಬಳಸೋದು? ಇಲ್ಲಿ ಏನಾದ್ರು ರಿಂಗ್ ಆಕಾರದ್ದು ನನ್ನ ಕಡೆ ಏನಾದ್ರು ಐತಿಲ್ಲ. ರಿಂಗ್ ಹಿಂಗ್ ಹಿಡಿಯಾಕ್ ಬರುವಂತದ್ದು ಯಾವ್ದು ಇಲ್ಲ. ಗಾಲಿಗತೆ ಒಂದು ಗಾಲಿಗತೆ ಬೇಕು ನಮ್ಗೆ. ನಿಮ್ ಮನೆಯೊಳಗೆ ಏನಾದ್ರು ಇದ್ರಂತ ತಗೊಂಬಂದ್ ನೀವು ಹಿಡ್ಕೊಂಡು ನೋಡ್ಬೋದು. ನನ್ನ ಕಡೆಗಿಲ್ಲ. ಏನ್ ಮಾಡೋಣ ನಾವೀಗ? ಹಿಂಗೈತ್ಲ ಗಾಲಿಗತೆ, ಅವಾಗ ನಾವು ಬಲಗೈ ಹೆಬ್ಬರಳ ನಿಯಮನ ಹೆಂಗ್ ಬಳಸೋದು? ಈಗ ನಾ ಈ ಗಾಲಿ ಐತ್ಲ ಹಿಂಗ ಹೋಗಾಕತೈತಿ, ಹೌದಲ್ಲ? ಸೊ ಫಸ್ಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹಿಡಿತೇನೆ, ಅದನ್ನ ಈ ಕಡೆ ಹಿಡಿತೇನೆ, ಈ ಕಡೆ ದಂಡಿ. ಹೆಂಗ್ ಹಿಡಿಬೇಕು ನಾನು? ಈಗ ಇಲ್ಲಿ ಹಿಂಗ್ ಹೊಂಟೈತಿ, ಹಿಂಗ್ ಹೊಂಟೈತದಲ್ಲ, ಹಿಂಗ್ ಹೊಂಟೈತಿ ಹಿಂಗ್ ಕರೆಂಟ್. ಸೊ ನಾನು ಇಲ್ಲಿ ಹಿಂಗ್ ಹಿಡಿತೇನೆ, ಪಾಯಿಂಟಿಂಗ್ ಮೈ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ. ಅವಾಗ ಬರಳುಗಳು ಹೆಂಗ್ ಹೊಂಟಾವ್ ನೋಡ್ರಿ, ಹಿಂಗ್ ಹೊಂಟಾವ್. ಹಿಂಗ್ ಹಿಡಿದ್ನಿ, ಬರಳುಗಳು ಹೆಂಗ್ ಹೊಂಟಾವ್, ಹಿಂಗ್ ಹೊಂಟಾವ್, ಬಲದಿಂದ ಎಡಕ್ ಹೊಂಟಾವ್. ಹಾ, ಅಂದ್ರ ಈ ಗಾಲಿಯ ಹೊರಗಡೆಯಿಂದ ಒಳಗ್ ಹೊಂಟಾವ್ ನೋಡ್ರಿ. ಗಾಲಿಯ ಹೊರಗಡೆಯಿಂದ ಹಿಂಗ್ ಒಳಗ್ ಹೊಂಟಾವ್. ಹಿಂಗ್ ಗಾಲಿ ಹಿಂಗ್ ಹೊಂಟಿ, ಕರೆಕ್ಟ್, ಹೊರಗಡೆಯಿಂದ ಒಳಗ್. ಆಮೇಲೆ ಇಲ್ಲಿ ಮ್ಯಾಲ ಹೋದ್ಮ್ಯಾಗು ನೋಡ್ ನಾ ಹೆಂಗ್ ಹಿಡಿತೇನೆ ಅದನ್ನ, ಹಿಂಗ್ ಹಿಡಿತೇನೆ. ಮ್ಯಾಲ ಹಿಂಗ್ ಹಿಡಿತೇನೆ, ಯಾಕಂದ್ರೆ ಹಿಂಗ್ ಹೊಂಟೈತಿ ಕರೆಂಟ್, ಹಿಂಗ್ ಹೊಂಟೈತಿ. ಕರೆಂಟ್ ಹಿಂಗ್ ಹೊಂಟೈತಿ, ನಾ ಹಿಂಗ್ ಹಿಡಿತೇನೆ. ಸೊ ಇಲ್ಲೂ ಸಹಿತ ಏನ್ ಹೊಂಟೈತಿ ನೋಡ್ರಿ. ಸೊ ಹಿಂಗ್ ಹೊಂಟಾವ್, ಇಲ್ಲೂ ಸಹಿತ ಹಂಗ, ಇಲ್ಲಿ ಹಿಂಗ್ ಒಳಗಡೆಯಿಂದ ಹಿಂಗ್ ಹೊರಗೆ. ಸೊ ಗಾಲಿ ಒಳಗಡೆಯಿಂದ ಹೋಗಿ ಹಿಂಗ್ ಹೊರಗೆ ಬರಾಕತೈತಿ, ಹಿಂಗ್ ಸುತ್ತಕೊಂಡಂಗಾಗಿ. ಸೊ ನೀವ್ ಏನ್ ಮಾಡಿದಂಗ ಅದಕ್ಕ ಒಂದ್ ರೀತಿಯಿಂದ ಆ ಕಾಯಿಲ್ ಐತ್ಲಾ, ಆ ಕಾಯಿಲ್ ಸುತ್ತಲ ಒಂದು ಬಳ್ಳಿ ಸುತ್ತಕೊಂಡಂಗಾಗೈತಿ. ನಿಮ್ಮ ಕಾಂತಕ್ಷೇತ್ರ ಏನಾಗೈತಿ, ಒಂದು ಬಳ್ಳಿ ಸುತ್ತಕೊಂಡಂಗೈತಿ. ಆ ಬಳ್ಳಿ ಹೆಂಗ್ ಸುತ್ತಕೊಂಡೈತಿ? ಹಿಂಗಿಂಗ್ ಸುತ್ತಕೊಂಡೈತೋ ಏನ್ ಹಿಂಗಿಂಗ್ ಸುತ್ತಕೊಂಡೈತೋ ಅದನ್ನ ನೋಡ್ಕೊಂಡಿ ನಾವು ಇಮ್ಯಾಜಿನ್ ಮಾಡಕತ್ತೀರಿ. ಸೊ ಇಲ್ಲೂ ಹೆಂಗೈತಿ, ಇಲ್ಲೂ ಹಿಂಗೈತಿ. ಈಗ ಈ ಕಡೆ ಬಂತು, ಈ ಕಡೆ ಬಂದಾಗ ಹೆಂಗ್ ಹರಿಯಾಕತೈತಿ, ಹಿಂಗ್ ಹರಿಯಾಕತೈತಿ. ಸೊ ಇಲ್ಲ ಹೆಂಗ್ ಹಿಡಿತೇನಿ, ಹಿಂಗ್ ಹಿಡಿತೀನಿ. ಇಲ್ಲೂ ಸಹಿತ ನೋಡ್ರಿ ಹಂಗ ಹೊಳಾಕತ್ತ, ಇಲ್ಲೂ ಸಹಿತ ಬಳ್ಳಿ ಹಂಗ ಹೊಳಾಕತ್ತ, ಒಳಗ್ ಹೊಳಾಕತ್ತ. ಸೊ ಗಾಲಿಯಿಂದ ಒಳಗ್ ಹೊಂಟೈತಿ, ಕೆಳಗ್ ಬಂತು ಹೆಂಗ್ ಹಿಡ್ಕೋತೀನಿ, ಕೆಳಗ್ ಬಂದ್ಮೇಲೆ ಹಿಂಗ್ ಹಿಡ್ಕೋತೀನಿ, ಯಾಕಂದ್ರೆ ಹಿಂಗ ಹರಿಯಾಕತ್ತ. ಇಲ್ಲೂ ಸಹಿತ ಒಳಗ್ ಹೊಂಟೈತಿ, ಹಿಂಗ್ ಒಳಗ್ ಹೊಂಟೈತಿ. ಅರ್ಥ ಆಗತ್ತ ನಾ ಹೇಳಾಕತ್ತು? ಇದು ನೀವು ಮಾಡಿ ನೋಡಾಕತ್ತೀರಿ ನಿಮಗ.
ಸೊ ಎಲ್ಲಾ ಕಡೆಗೂ ಹೆಂಗ್ ಹೊಂಟೈತಿ, ಒಳಗ್ ಹೊಂಟೈತಿ ನೋಡಿ, ಹಿಂಗ್ ಒಳಗ್ 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 ಒಳಗ್. ಅದೇ ನಾನು ಕರೆಂಟ್ ಇಂದ ಡೈರೆಕ್ಷನ್ ರಿವರ್ಸ್ ಮಾಡ್ತೇನೆ, ಆಂಟಿ ಕ್ಲಾಕ್ ವೈಸ್ ಮಾಡ್ತೇನೆ, ಅವಾಗ ಏನಾಕೈತಿ, ಹಿಂಗ್ ಅದ್ರದ್ದು ನಾನು ರಿವರ್ಸ್ ಮಾಡ್ತೇನೆ. ರಿವರ್ಸ್ ಅಂದ್ರೆ ಹಿಂಗ್ ಹೋಗ್ತದ ಕರೆಂಟ್, ಅವಾಗ ಈ ಕಡೆ ನೋಡೋಣ ಮೊದಲು. ಕರೆಂಟ್ ಇನ್ ಡೈರೆಕ್ಷನ್ಗೆ ಇಲ್ಲಿ ಹಿಂಗ್ ಹಿಡಿತೀನಿ. ಈಗ ಹೆಂಗ್ ಬಂತ ನೋಡ್ರಿ, ಒಳಗಿಂದ ಹೊರಗೆ ಬರಾಕತ್ತದ. ಬಳ್ಳಿ ಹೆಂಗ್ ಹೊರಗೆ ಬರತೈತಿ, ಮೊದ್ಲು ಹೆಂಗ್ ಆಗತ್ತಿತ್ತು, ಹಿಂಗ್ ಒಳಗ್ ಹೊಂಟಿತ್ತು, ಈಗ ಹೊರಗೆ ಬರಾಕತ್ತದ. ಪ್ಲೇನ್ನಾಗಿಂದ ಪೇಪರ್ನಾಗಿಂದ ಹೊರಗೆ ಬಂದಂಗ, ಮ್ಯಾಲ್ ಹಿಡಿದ್ನಿ, ಮ್ಯಾಲ್ ಹಿಡಿದ್ಕೊಳ್ಳಿ ಏನಾಯ್ತು, ಅಲ್ಲೂ ಸಹಿತ ಈಗ ಹಿಂಗ್ ಹಿಡಿಬೇಕು ನಾನು. ಹಿಂಗ್ ಹಿಡಿದ್ಕೊಳ್ಳಿ ಏನಾಯ್ತು, ಇಲ್ಲೂ ಸಹಿತ ನೋಡ್ರಿ ಪೇಪರ್ದಾಗಿಂದ ನನ್ ಕಡೆ ಬರಾಕತ್ತದ, ಹೊರಗೆ ಹಿಂಗೈತದು ಕಾಯಿಲ್ ನನ್ ಕಡೆ ಬರಾಕತ್ತದ. ಮೊದ್ಲ ಹೆಂಗ ಆಗತ್ತಿತ್ತು, ಹಿಂಗ್ ಹಿಡಿದಾಗ ನನ್ನಿಂದ ದೂರ ಹೋಗತೈತಿ, ನನ್ನಿಂದ ದೂರ ಆ ಕಡೆ ಹೊಂಟೈತಿ, ಈಗ ನನ್ ಕಡೆ ಬರಾಕತ್ತದ, ಈ ಕಡೆ ಬಂತು, ಇಲ್ಲೂ ಸಹಿತ ಹಿಂಗ ಹರಿಯಾಕತ್ತದ. ಬಲಗೈಯಿಂದ ಮತ್ ನಾ ಏನ್ ಮಾಡ್ತೇನೆ, ಹಿಂಗ್ ಹಿಡಿತೇನೆ, ಮತ್ ನನ್ ಕಡೆ ಹೊಳ್ಳಿ ಬರಾಕತ್ತದ. ಅಂಡರ್ಸ್ಟುಡ್? ಕ್ಲಿಯರ್ ಆಯ್ತು? ಓಕೆ. ಸೊ ಇದಕ್ಕೆಂತೇನು ಕರೆಂಟ್ ಕ್ಯಾರಿಯಿಂಗ್ ಒಂದು ಕಾಯಿಲ್ ಅಂದ್ರೆ ಆಕ್ಚುಲಿ ಏನಾಕತಿ, ಇಂಥವನ್ನ ಬಹಳಷ್ಟು ರಿಂಗ್ಸ್ ಇರ್ತಾವ. ಸ್ಪ್ರಿಂಗ್ ನೋಡಿದಾರಲ್ಲ ನೀವೆಲ್ಲ, ಸ್ಪ್ರಿಂಗ್ ಗತೆ ಇಂಥವ ಬಹಳಷ್ಟು ಕಾಯಿಲ್. ಇಂಥ ಕಾಯಿಲ್ ನೀವು ಅನೇಕ ಕಡೆಗೆ ನೋಡ್ತೀರಿ. ಟ್ರಾನ್ಸ್ಫಾರ್ಮರ್ಸ್, ಯಾರಾದ್ರೂ ಇಲ್ಲಿ ನೀವು ಟ್ರಾನ್ಸ್ಫಾರ್ಮರ್ಗಳ ಬಗ್ಗೆ ಕೇಳಿದಿರಿ? ಟ್ರಾನ್ಸ್ಫಾರ್ಮರ್ಗಳು ಅಂತ ಇರ್ತಾವಲ್ಲ, ಒಮ್ಮೊಮ್ಮೆ ದೊಡ್ಡ ಇರ್ತಾವ ಟ್ರಾನ್ಸ್ಫಾರ್ಮರ್, ಕಂಬಕ್ಕೆ ಹಾಕಿರ್ತಾವ, ಅವು ಜೋರಾಗಿ ಸೌಂಡ್ ಬಂದು ಒಂದೊಂದ್ಸಲ ಟ್ರಾನ್ಸ್ಫಾರ್ಮರ್ ಹೋತು ಅಂತ. ಆಮೇಲೆ ಸಣ್ಣ ಟ್ರಾನ್ಸ್ಫಾರ್ಮರ್ಗಳು ಇರ್ತಾವ. ನೀವು ವೋಲ್ಟೇಜ್ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್, ವೋಲ್ಟೇಜ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ, ವೋಲ್ಟೇಜ್ ಅನ್ನು ಕಡಿಮೆ ಮಾಡ್ಲಿಕ್ಕೆ, ಅಥವಾ AC ದಿಂದ DC ಕನ್ವರ್ಟ್ ಮಾಡಕ್ ಏನ್ ಇರ್ತಾವಲ್ಲ, ಅಲ್ಲೇನೂ ಇರ್ತಾವ, ವೋಲ್ಟೇಜ್ ಅನ್ನು ಕನ್ವರ್ಟ್ ಮಾಡ್ತಾವಲ್ಲಿ. ಸೊ ಅದಕ್ಕೆ ಅಡಾಪ್ಟರ್ಸ್ ಅಂತ ಇರ್ತಾವಲ್ಲ, ಅದ್ರೊಳಗನು ಸಹಿತ ಏನಿರ್ತೈತಿ, ಒಂದು ಸಣ್ಣ ಟ್ರಾನ್ಸ್ಫಾರ್ಮರ್ ಇರ್ತೈತಿ. ಆ ಟ್ರಾನ್ಸ್ಫಾರ್ಮರ್ ನೋಡ್ರಿ ಅಂದ್ರೆ ನೀವೆಲ್ಲರೂ ಅಂಗಡಿ ಒಳಗ ಏನ್ ಇರ್ತೈತಿ, ಅದ್ರೊಳಗೊಂದು ಕಾಪರ್ದ ಒಂದು ಕಾಯಿಲ್ ಇರ್ತೈತಿ ನೋಡ್ರಿ, ಕಾಪರ್ ಕಾಯಿಲ್ ಇರ್ತೈತಿ, ತಾಮ್ರದ ಒಂದು ಸುರುಳಿ ಇರ್ತೈತಿ. ನೋಡಿದಿರಿ ನೀವು ಎಷ್ಟು ಮಂದಿ? ಇಲ್ರಿ ಸರ್. ಓಕೆ. ಅಂದ್ರೀ ನೀರ್ ಕಾಸು ಕಾಯಿಲ್ ಇರ್ತಾವಲಕ್ರಿ, ಆ ಟೈಪ್ ಇರ್ತೈತ್ರಿ? ಅದೇ ಟೈಪ್ ಇರ್ತೈತಿ. ನೀರ್ ಕಾಸು ಕಾಯಿಲ್ ಏನಿರ್ತೈತಿ, ದಪ್ಪಗಿರ್ತೈತಿ, ಬಹಳ ದಪ್ಪಂದ ಇರ್ತೈತಿ. ದಪ್ಪಂದು ಸ್ಟೀಲ್ ಇದ್ದು, ಕಬ್ಬಿಣದ ಇರ್ತೈತಿ. ಇಲ್ಲಿ ಬಹಳ ಸಣ್ಣ ಸುರುಳಿ ಇರ್ತೈತಿ, ಒಂದು ತಾಮ್ರದ್ದು ಟೈಟ್ ಆಗಿ ಸುತ್ತಿರ್ತಾರ ಅದನ್ನ, ಬಾಜುಕ್ ಅಗದಿ ಹತ್ತಿ ಬರೋಂಗ ಸುತ್ತಿರ್ತಾರ ಅದನ್ನ. ನೀವು ನೋಡಿರ್ತಾರದನ್ನ, ಮೋಸ್ಟ್ಲಿ ನಿಮ್ಗೆ ಅದ ಅಂತ ಗೊತ್ತಿಲ್ಲ. ಒಳಗಡೆ ನೀವು ತೆಗದ್ರಂದ್ರ ತಾಮ್ರದ್ದು ಹೊಳೆಯುವಂತದ್ದು ಕೆಂಪಂತಂದು ಇರ್ತೈತಿ, ಸಣ್ಣಗೆ ಒಂದ್ರ ಬಾಜುಕ್ ಸುತ್ತಿರ್ತಾರ ಅದನ್ನ. ಓಕೆ. ಸೊ ನೀವು ಯಾವಾಗ ನೀವು ಗೂಗಲ್ ನಾಗ ನೋಡ್ರಿ, ಟ್ರಾನ್ಸ್ಫಾರ್ಮರ್ ಕಾಯಿಲ್ ಅಂತ ಸರ್ಚ್ ಮಾಡ್ರಿ, ಇಮೇಜ್ ಸರ್ಚ್ ಮಾಡ್ರಿ, ನಿಮಗ್ ಸಿಗ್ತೈತೆ ಅಲ್ಲಿ. ಆಮೇಲೆ ನಿಮ್ಗೆ ಗೊತ್ತಾಗತ್ತೆ, ಇದನ್ನ ನಾನು ನೋಡಿಲ್ಲ. ಟ್ರಾನ್ಸ್ಫಾರ್ಮರ್ ಕಾಯಿಲ್, TRANSFORMER, ಟ್ರಾನ್ಸ್ಫಾರ್ಮರ್ ಕಾಯಿಲ್. ಇದನ್ನ ಗೂಗಲ್ ನಾಗ ನೀವು ಸರ್ಚ್ ಮಾಡ್ರೆ ನಿಮಗೆ ಸಿಗ್ತದೆ ಇಮೇಜ್ ಒಳಗೆ. ಓಕೆ, ಇವನ್ನೆಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿ ತೋರಿಸಬಹುದಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾನು ಮೊಬೈಲ್ ಕ್ಲಾಸ್ ತಗೋಬೇಕು. ಈಗ ಈ ಸುರುಳಿ ಇರ್ತೈತಲ್ಲ, ಈ ಸುರುಳಿ ಬಹಳ ಇಂಪಾರ್ಟೆಂಟ್. ಈ ಸುರುಳಿಗೆ ಸೋಲಿನ ಅದಕ್ಕ ಒಂದು ಹೆಸರು ಕೊಟ್ಟಿದ್ದಾರೆ, ಅದಕ್ಕೆ ಬರ್ಕೊಡಿರ್ಬೇಕಾದ್ರೆ. ಸರ್ ಇದನ್ನ ನೋಡಿದವ್ರಿ, ಅಂದ್ರೆ ರೀ ಈಗ ಎಲ್ಲಾರ ಹೊಲ ನೀರ್ ಹಸುವಾಗ್ರಿ ಯಂತ್ರದೊಳಗ ಇರ್ತೈತ್ರಿ, ಕೇಸರಿ ಕಲರ್ ಇರತೈತಿ. ಮೋಟರ್ದಾಗನು ಇರ್ತೈತಿ, ಇದು ಮೋಟರ್ದಾಗನು ಕಾಯಿಲ್ ಇರ್ತೈತಿ. ಸೊ ಈ ಕಾಯಿಲ್ ಏನೈತಿಲ್ಲ, ಇದು ಎಲ್ಲಾ ಕಡೆ ಬಹಳ ಕಡೆಗೆ ಯೂಸ್ ಆಗ್ತೈತಿ ಕಾಯಿಲ್. ಸೊ ಅದಕ್ಕ ಅದ್ರ ಸ್ಟಡಿ ಒಂದ್ ಸ್ವಲ್ಪ ನಾವು ಇಲ್ಲಿ ಮಾಡ್ತೇವೆ ನಮ್ಮ ಚಾಪ್ಟರ್ ಒಳಗ. ಓಕೆ. ಸೊ ಈಗ ಈ ರಿಂಗ್ ಅದಾವಲ್ಲ, ಈ ರಿಂಗ್ ದಂತವನ್ನ ಬಹಳಷ್ಟು ಕೂಡಿ ಆಗಿದ್ದದು ಕಾಯಿಲ್ ಅಂದ್ರೆ ಹೆಂಗಿರ್ತೈತಿ, ಈಗ 3D ಹಿಂಗ್ ಇಮ್ಯಾಜಿನ್ ಮಾಡಿ. ಅಥವಾ ಇಲ್ಲಿ ಒಂದು ಹಿಂಗ್ ರಿಂಗ್ ಐತಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ರಿಂಗ್ ಐತಿ, ಅದರಿಂದ ನೆಕ್ಸ್ಟ್ ಇನ್ನೊಂದು ರಿಂಗ್ ಐತಿ, ನೆಕ್ಸ್ಟ್ ಇನ್ನೊಂದು ರಿಂಗ್ ಐತಿ. ಅವು ಒಂದಕ್ಕೊಂದು ಜಾಯಿಂಟ್ ಅದ, ಆಫ್ ಕೋರ್ಸ್, ಯಾಕಂದ್ರೆ ಕರೆಂಟ್ ಹರಿಬೇಕಲ್ಲ ಅದು ಟೋಟಲಿ. ಸೊ ಸ್ಪ್ರಿಂಗ್ ಗತೆ ಮಾಡಿದಾರೆ, ಇಂಥ ಸುರುಳಿಗೆ ಸುರುಳಿ ಹಿಂಗಿರ್ತೈತಿ, ಹೌದಲ್ಲ? ಸೊ ಈ ಸುರುಳಿಗೆ ಏನಂತ ಕರೀತಾರು, ಸೋಲೆನಾಯ್ಡ್. ಬರ್ಕೊಡಿರ್ಬೇಕಾದ್ರೆ ಸೋಲೆನಾಯ್ಡ್, ಇಂಗ್ಲಿಷ್ ಒಳಗೆ ಸೋಲೆನಾಯ್ಡ್ ಅಂತ ಕರೀತಾರೆ. ನಿಮ್ ಕನ್ನಡದಾಗೂ ಅದನ್ನ ಸೋಲೆನಾಯ್ಡ್ ಅಂತ ಬರ್ದಾರ. ಸ್ಪೆಲ್ಲಿಂಗ್ ಯಾರಾದ್ರೂ ಹೇಳ್ತೀರಿ? ನಿಮ್ಮ ಮಾಡ್ತಾರ ನೋಡು, ಸೋಲೆನಾಯ್ಡ್ ಹೆಂಗ್ ಮಾಡ್ತೀರಿ ಸ್ಪೆಲ್ಲಿಂಗ್? SOLENOID. ಕರೆಕ್ಟ್. ಸೊ ಸೋಲೆನಾಯ್ಡ್. ಈ ಸೋಲೆನಾಯ್ಡ್ ಮೂಲಕ, ಇಂಥ ಕಾಯಿಲ್ ಮೂಲಕ ಎಲೆಕ್ಟ್ರಿಸಿಟಿ ಹರಿದಾಗ ಏನ್ ಆಗ್ತತಿ ನೋಡ್ನಿಗ, ಅದು ಹೆಂಗ್ ಕಾಂತ ಕ್ಷೇತ್ರ ಉಂಟಾಗ್ತತಿ ಅದನ್ನ ನೋಡ್ನಿಗ.
ಸೊ ನೀವಾಗೇನೆ ಇಮ್ಯಾಜಿನ್ ಮಾಡಿ ನೋಡ್ರಿ, ಈಗ ನಾವು ಒಂದು ಕಾಯಿಲಿಗೆ ನಾವು ನೋಡಿದೇವೆ, ಒಂದು ಕಾಯಿಲಿಗೆ ಹೆಂಗ್ ಉಂಟಾಕೈತಿ, ಕ್ಲಾಕ್ ವೈಸ್ ಹರಿಯಾಕೈತಿ ಅಂದ್ರ ಒಳಗ್ ಹೋಗೈತಿ, ಒಳಗ್ ಹೋಗೈತಿ, ಪೇಪರ್ದು ಒಳಗ್ ಹೋಗೈತಿ. ಎರಡನೇ ಕಾಯಿಲನ್ನು ಅಲ್ಲಿಯೂ ಸಹಿತ ಕ್ಲಾಕ್ ವೈಸ್ ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ, ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬೇಡ, ಅದು ಕ್ಲಿಯರ್ ಕಾಣಿಸುದಿಲ್ಲ. ಟೆಕ್ಸ್ಟ್ ಬುಕ್ ಮಾಡೋದಕ್ಕಿಂತ ನೀವೇ ಇಮ್ಯಾಜಿನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇಲ್ಲ. ಅದೇ ಮತ್ತೆ ವಿಡಿಯೋನು ಸರಿ ಕಾಣೋದಿಲ್ಲ. ನೀವು ಆಮೇಲೆ ಅದನ್ನ ಟೆಕ್ಸ್ಟ್ ಬುಕ್ ಒಳಗೆ ನೋಡ್ರಿ. ಆಮೇಲೆ ಈಗ ಬೇಕಾದ್ರೆ ನೀವು ಬರೀ ಜಸ್ಟ್ ನಾನು ವಿಡಿಯೋ ನೋಡ್ಕೊಡ್ರಿ, ನಾ ಟ್ರೈ ಮಾಡ್ತೇನೆ ನಿಮಗೆ ಅದನ್ನ ಹೆಂಗ 3D ಒಳಗೆ ಇಮ್ಯಾಜಿನ್ ಮಾಡ್ಬೇಕು, 3 ಡೈಮೆನ್ಷನ್ ಒಳಗ. ನೆಕ್ಸ್ಟ್ ಕ್ಲಾಸ್ ಒಳಗೆ ಆಮೇಲೆ ನೀವು ಬೇಕಾದ್ರೆ ಅದನ್ನ ನೋಡೋಣ. ಅನಿಮೇಷನ್ ಏನಾದ್ರು ನಂಗೆ ವಿಡಿಯೋ ಸಿಕ್ತು ಅಂದ್ರೆ ಅನಿಮೇಷನ್ ಮುಖಾಂತರ ನಾನು ನಿಮ್ಗೆ ತೋರಿಸ್ತೇನೆ. ಅನಿಮೇಷನ್ ವಿಡಿಯೋ ಇರ್ತಾವೆ, ಅದನ್ನ ಅನಿಮೇಟ್ ಮಾಡಿದಾಗ ಅದು ಬಹಳ ಈಸಿ. ಈಗ ಬರೀ ನೀವು ಇಮ್ಯಾಜಿನ್ ಮಾಡಕ್ ಟ್ರೈ ಮಾಡ್ರಿ. ಈಗ ನಾವು ಒಂದು ಕಾಯಿಲ್ ಐತಿ ನಮ್ಮ ಮುಂದೆ, ಒಂದು ಕಾಯಿಲ್ ಐತಿ ನಮ್ಮ ಮುಂದೆ, ನಮಗ ಫೇಸಿಂಗ್ ನಮ್ಮ ಮಿರರ್ ಗತೆನ ಒಂದು ಕಾಯಿಲ್ ಐತಿ ನಮ್ಗೆ. ಅದ್ರೊಳಗ ಕ್ಲಾಕ್ ವೈಸ್ ಕರೆಂಟ್ ಹರಿಯಾಕತ್ತೆ. ಅವಾಗ ಕಾಂತಕ್ಷೇತ್ರ ಹೆಂಗಿರ್ತೈತಿ, ಪೇಪರ್ದು ಒಳಗಡೆ ಹೋಗ್ತೈತಿ. ನೀವು ನೋಡಿದಿರ ಅದನ್ನ, ಹೌದಲ್ಲ? ನೀವು ನೋಡಿದಿರಿ ಈಗಾಗಲೇ. ನಾವು ಬಲಗೈ ಹೆಬ್ಬರನ್ನ ನಿಯಮನ ಹಚ್ಚಿನ ನೋಡ್ಕೊಂಡಿದ್ದೀವಿ, ಹಿಂಗ ಒಳಗ್ ಹೋಗ್ತೈತಿ. ಈಗ ಅದ್ರ ಹಿಂದೆ ಇನ್ನೊಂದು ಕಾಯಿಲ್ ಐತಿ, ಈ ಕಾಯಿಲ್ ಹೋಯ್ತು, ಮತ್ತ ಅದ್ರ ಹಿಂದೆ ಇನ್ನೊಂದು ಕಾಯಿಲ್ ಐತಿ. ಅವಾಗ ಏನಾಯ್ತು, ಅದ್ರದ್ದು ಹಿಂಗ ಒಳಗ್ ಹೊಂಟೈತಿ. ಅದ್ರ ಹಿಂದೆ ಮತ್ತೊಂದು ಕಾಯಿಲ್ ಐತಿ, ಅದ್ರದ್ದು ಒಳಗ್ ಹೊಂಟೈತಿ. ಅದ್ರ ಹಿಂದೆ ಮತ್ತೊಂದು ಕಾಯಿಲ್ ಐತಿ, ಅದ್ರದ್ದು ಹಿಂಗ ಒಳಗ್ ಹೊಂಟೈತಿ. ಹಿಂಗ ಹೊಂಟೈತಿ. ಸೊ ಅದ್ರದ್ದು ಎಲ್ಲಾದ್ರದ್ದು ಪ್ರತಿಯೊಂದು ಹೆಂಗದಾವು, ಈ ತರ ಪ್ರತಿಯೊಂದ್ರದ್ದು ಹೆಂಗದಾವ, ಹಿಂಗ. ಈಗ ಹೊರಗೆ ಬಂತು, ಅದ್ರ ಹೊರಗಡೆ ಏನಾತ್ ನೋಡ್ರಿ, ಎಲ್ಲಾ ಕಾಂತಕ್ಷೇತ್ರಗಳು ಕೂಡ್ತಾವ ನೋಡ್ರಿ ಅದ್ರ. ಯಾಕಂದ್ರೆ ಎಲ್ಲಾ ತರದ್ದು ಹಿಂಗಿಂಗ್ ಬರಾಕತ್ತಾವ, ಅದ್ರದ್ದು ಎಲ್ಲಾ ಕೂಡ್ಕೊಂತದು. ಸೊ ಅದು ಕೂಡ್ಕೊಂಡ್ಕೊಳ್ಳಿ ಏನಾಯ್ತು, ಬಲ ಈ ಕಡೆ ದಿಕ್ಕಿಗೆ, ಹೊರಗಡೆ ದಿಕ್ಕಿಗೆ ಬರಾಕತ್ತೈತಿ. ಹಿಂಗ ಸ್ಟ್ರಾಂಗ್ ಆಗೈತಿ. ಯಾಕಂದ್ರೆ ಇದ್ರದ್ದು ಕೂಡೈತಿ. ಸೊ ನೀವು ನೋಡಿದ್ರಂದ್ರ ಅದನ್ನ ನಾವು ಕಾಂತಕ್ಷೇತ್ರದ ನಾವು ಬಲ ರೇಖೆಗಳನ್ನ ಎಳ್ದಿವ್ ಅಂತಂದ್ರ ಹೆಂಗ್ ಬರಾಕತ್ತೈತಿ ನೋಡ್ರಿ. ಅದು ಇಡೀ ಸುರುಳಿ ಇದ್ದಿದ್ದು ಏನಾಯ್ತು, ಒಂದು ದಪ್ಪನಾದ ಸುರುಳಿಗತೆ ಆಯ್ತು. ಹಿಂಗ್ ಹೋಗಿ ಹಿಂಗ್ ಬರಾಕತ್ತೈತಿ ಕಾಂತಕ್ಷೇತ್ರ. ಹಿಂಗ್ ಬರಾಕತ್ತೈತಿ ಕಾಂತಕ್ಷೇತ್ರ. ಇಡೀ ಆ ಸುರುಳಿ ಐತಿಲ್ಲ, ಅದು ಆ ಸ್ಪ್ರಿಂಗ್ ಅನ್ನು ಹಿಂಗ್ ಕಂಪ್ರೆಸ್ ಮಾಡ್ರಿ ಏನಾಯ್ತು, ಎಲ್ಲಾ ಅನೇಕ ಸುರುಳಿಗಳು ಕೂಡಿದ್ದು ಒಂದ್ ಆತು, ಹಂಗ ಆದಂಗ ಆಕೈತಿ. ಸೊ ಅದ್ ಹೆಂಗ್ ಹೋಗತೈತಿ, ಹಿಂಗ್ ಒಳಗ್ ಹೋಗತೈತಿ, ಹಿಂಗ್ ಕಾಂತಕ್ಷೇತ್ರ ಹಿಂಗ್ ಹೊರಗ್ ಬರಾಕತ್ತೈತಿ. ಹಿಂಗ್ ಒಳಗ್ ಹೋಗತೈತಿ, ಕಾಂತಕ್ಷೇತ್ರ ಹಿಂಗ್ ಹೊರಗ್ ಬರಾಕತ್ತೈತಿ. ಇಂಥದ್ ಎಲ್ಲಿ ನೋಡಿದ್ವಿ ನಾವು ಡಯಾಗ್ರಾಮ? ಹಿಂಗ್ ಒಳಗ್ ಹೋಗಿ ಹಿಂಗ್ ಹೊರಗ್ ಬಂದು ಹಿಂಗ್ ಬರುದು. ಈ ತರ ಕಾಂತಕ್ಷೇತ್ರ ಯಾವ್ದಕ್ಕಿತ್ತು ಹೇಳ್ರಿ ನೋಡೋಣ? ದಂಡಕಾಂತದಲ್ಲಿ ಕಾಂತಕ್ಕಿತ್ತು ನೋಡ್ರಿ. ಎಕ್ಸಾಕ್ಟ್ಲಿ. ದಂಡಕಾಂತ. ಬಾರ್ ಮ್ಯಾಗ್ನೆಟ್ ನೋಡಿದ್ರ? ಬಾರ್ ಮ್ಯಾಗ್ನೆಟ್ದಾಗ ಹಂಗ ಇತ್ತು, ಹಿಂಗ್ ಹೋಗಿತ್ತು, ನಾರ್ತ್ ಪೋಲ್ ನಿಂದ ಹೊರಗಡೆ ಬಂದು ಮತ್ ಸೌತ್ ಪೋಲ್ ನಿಂದ ಹಿಂಗ್ ಒಳಗಡೆ ಹೋಗ್ತೈತಿ, ಒಳಗಡೆ ಸೈಡ್. ಆಮೇಲೆ ಹಿಂಗ್ ಹೊರಗೆ ಬರ್ತೈತಿ, ಹಿಂಗ್ ಬಂತು. ಸೊ ಏನಾಯ್ತು, ಈಗ ಕ್ಲಾಕ್ ವೈಸ್ ಹಿಂಗ್ ತಿರ್ಗಾಕತ್ತಿತ್ತು ಅಂದ್ರೆ, ಕರೆಂಟ್ ತಿರ್ಗಾಕತ್ತಿತ್ತು ಅಂದ್ರೆ ನಿಮ್ಗೆ ಈ ದಂಡೆ ಏನಾಯ್ತು, ಒಂದ್ ಪೋಲ್ ಏನಾಯ್ತು ನಾರ್ತ್ ಆಯ್ತು, ಇನ್ನೊಂದು ಆ ಸುರುಳಿಯ ಒಂದು ಕಡೆಗೆ ನಾರ್ತ್ ಪೋಲ್ ಇದ್ದಂಗ ಆಗತೈತಿ, ಸುರುಳಿಯ ಇನ್ನೊಂದು ಕಡೆಗೆ ಇನ್ನೊಂದ್ ಎಂಡಿಗೆ ಸೌತ್ ಪೋಲ್ ಇದ್ದಂಗ ಆಗತ್ತೆ. ಎಕ್ಸಾಕ್ಟ್ಲಿ ಒಂದು ಸುರುಳಿ ಏನೈತ್ಲಾ, ಆ ಸುರುಳಿ ಹೆಂಗ್ ವರ್ಕ್ ಆಗತೈತಿ, ಒಂದು ದಂಡಕಾಂತದ ಗತೆನ ಕಾಂತಕ್ಷೇತ್ರವನ್ನು ಉಂಟು ಮಾಡ್ತದೆ. ಅದಕ್ಕೆ ಈ ಸೊಲೆನಾಯ್ಡ್ ಬಹಳ ಇಂಪಾರ್ಟೆಂಟ್. ಸೊಲೆನಾಯ್ಡ್ ಬಗ್ಗೆ ಯಾಕೆ ಸ್ಟಡಿ ಮಾಡ್ತೇವೆ ಅಂತಂದ್ರೆ, ಎ ಕರೆಂಟ್ ಕ್ಯಾರಿಯಿಂಗ್ ಸೊಲೆನಾಯ್ಡ್ ಬಿಹೇವ್ಸ್ ಎಕ್ಸಾಕ್ಟ್ಲಿ ಲೈಕ್ ಅ ಬಾರ್ ಮ್ಯಾಗ್ನೆಟ್. ಒಂದು ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ಸುರುಳಿ ದಂಡಕಾಂತದ ಹಾಗೇ ವರ್ತಿಸ್ತೇವೆ, ಹಂಗನ ವರ್ತಿಸ್ತೇವೆ. ಅಂದ್ರೆ ಒಂದು ಭಾರಿ ಅಡ್ವಾಂಟೇಜ್ ಸಿಕ್ತು ನಮಗೆ. ಏನ್ ಸಿಕ್ತು? ದಂಡಕಾಂತ ಹೆಂಗಿತ್ತು, ಅದ್ ಯಾವತ್ತೂ ಕಾಂತೀಯತೆಯನ್ನು ತೋರಿಸಿರ್ತೈತಿ, ಯಾವತ್ತೂ ಅಟ್ರಾಕ್ಟ್ ಮಾಡ್ತಿರ್ತೈತಿ, ಯಾವತ್ತೂ ತನ್ನ ಕಾಂತದ ಬಲವನ್ನು ಹೊಂದಿರ್ತೈತಿ. ಇಲ್ಲಿ ಹಂಗಲ್ಲ ನೋಡ್ರಿ. ದಿಸ್ ಇಸ್ ಅನ್ ಇಲೆಕ್ಟ್ರೋಮ್ಯಾಗ್ನೆಟ್ ಅಂದ ಕೂಡಲೇ ನಾವೇನ್ ಮಾಡ್ಬೋದು, ಇದನ್ನ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಬೋದು. ಅಂದ್ರೆ ಏನು, ಮ್ಯಾಗ್ನೆಟ್ ಅನ್ನ ಆನ್ ಮಾಡ್ಕೊಳ್ಬಹುದು, ಬೇಕಾದ್ರೆ ಮ್ಯಾಗ್ನೆಟ್ ಅನ್ನ ಬಿಡಬಹುದು. ನೋಡ್ರಿ ಎಂತ ಮ್ಯಾಗ್ನೆಟ್ ಇದು, ಭಾರಿ ಮ್ಯಾಗ್ನೆಟ್ ಸಿಕ್ ನಮಗ. ಮ್ಯಾಗ್ನೆಟ್ ಅನ್ನು ಆನ್ ಮಾಡ್ಕೊಳ್ಬಹುದು, ಬೇಕಾದ್ರೆ ಮ್ಯಾಗ್ನೆಟ್ ಅನ್ನು ಬಿಡಬಹುದು. ಮ್ಯಾಗ್ನೆಟ್ ಕರೆ ಮ್ಯಾಗ್ನೆಟ್ ತಗೊಂಡ್ರ ಹಂಗಲ್ಲ, ಅದ್ ಯಾವತ್ತೂ ಆನ್ ಇರ್ತದೆ. ಇದು ಹಂಗಲ್ಲ, ಆನ್ ಆಫ್ ಮಾಡುವಂತ ಮ್ಯಾಗ್ನೆಟ್ ಸಿಕ್ತು ನಮ್ಗೆ. ಇದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟ್, ಎಲೆಕ್ಟ್ರಿಸಿಟಿ ಹರಿಸಿ ನಾವು ಮ್ಯಾಗ್ನೆಟ್ ಅನ್ನು ಪಡ್ಯಾಕತ್ತೇವಿ. ಸೇಮ್ ಮ್ಯಾಗ್ನೆಟ್ ಅನ್ನು ಪಡ್ಯಾಕತ್ತೇವಿ, ಸೇಮ್ ಬಾರ್ ಮ್ಯಾಗ್ನೆಟ್ ಅನ್ನ. ಇದನ್ನ ಒಂದ್ ಕಡೆಗೆ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು, ಈ ಆನ್ ಆಫ್ ಮಾಡೋದನ್ನ, ಮ್ಯಾಗ್ನೆಟಿಸಮ್ ಅನ್ನು. ಯಾರಿಗಾರು ಗೊತ್ತೈತಿ ಯಾವ ಉಪಕರಣದಾಗ ಬಳಸ್ತೇವೆ ಇದನ್ನ? ಈಗ ಹೊಸಾವ್ ಬಂದಿದಾವ, ಈಗ ಎಲೆಕ್ಟ್ರಾನಿಕ್ ಬಂದಿದಾವ. ವೈರ್ಲೆಸ್ ಅಲ್ಲ, ಮನಿಗೆ ಬೆಲ್ ಇರ್ತೈತಲ್ಲ, ಡೋರ್ ಬೆಲ್ ಗೊತ್ತೈತಿ? ಡೋರ್ ಬೆಲ್
ಈಗಿನ ಡೋರ್ ಬೆಲ್ ನಾಗ ಬಳಸುದಿಲ್ಲ ಇದನ್ನ. ಈಗಿನ ಡೋರ್ ಬೆಲ್ ಏನದಾವು ಎಲೆಕ್ಟ್ರಾನಿಕ್ ಡೋರ್ ಬೆಲ್ಗಳು ಅದಾವು. ಏನೇನೋ ಗಿಳಿ ಕೂಗಿದಂಗ, ಗುಬ್ಬಿ ಒದರ್ದಂಗ, ಅಥವಾ ಹಾಡ ಏನೇನೋ ಬರ್ತಾವ ಈಗ. ಆದ್ರ ಯಾರ್ ನೀವ್ ನೋಡಿರ್ ಗೊತ್ತಿಲ್ಲ ನಂಗ. ಮೊದಲ ಕೆಲವೊಂದ್ ಗಂಟೆ ಇರ್ತಿದ್ವು ನಮ್ಮ ಮನೆಯೊಳಗೆ, ಇನ್ನ ಅಂತದ ಐತಿ. ನಿಮ್ಗೆ ಗೊತ್ತಿದ್ರ ಟನ್ ಟಿಂಗ್ ಡಾಂಗ್ ಅಂತ ಹೇಳಿ ಹೋಗ್ತೈತಿ. ನೋಡಿದ್ರ ಅಂತದು? ಕರೆ ಗಂಟೆ ಬಡಿತೈತಿ ಅಲ್ಲಿ ಈ ಎಲೆಕ್ಟ್ರಾನಿಕ್ ಚಿಪ್ ನಿಂದ ಹಿಡಿದು ಸೌಂಡ್ ಪ್ರೊಡ್ಯೂಸ್ ಮಾಡಂಗಿಲ್ಲ. ಎಲೆಕ್ಟ್ರಾನಿಕ್ ಚಿಪ್ ಉಪಯೋಗಿಸ್ಕೊಂಡು ಸೌಂಡ್ ಪ್ರೊಡ್ಯೂಸ್ ಮಾಡಂಗಿಲ್ಲ. ಖರೆ ಒಂದ್ ಗಂಟೆ ಇರ್ತೈತಿ ಒಳಗ, ಅದು ಬಡಿತೈತಿ. ಅಥವಾ ಟರ್ ಅಂತೇಳಿ ಆವಾಜ್ ಬರ್ತೈತಿ. ಟ್ರಿಂಗ್ 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 ಅಂತೇಳಿ ನೋಡಿರಿ. ಅಲ್ಲಿ ಏನಿರ್ತೈತಿಪ್ಪ ಅಂದ್ರೆ ಒಳಗೊಂದು ಬಟ್ಲ್ ಇರ್ತೈತಿ, ಒಂದ್ ಸಣ್ಣದೊಂದು ಕಬ್ಬಿಣದ ಬಟ್ಲ್ ಇರ್ತೈತಿ. ಆ ಬಟ್ಲಿಗೆ ಒಂದು ಸನೇಕ ಒಂದು ಈ ತರ ಒಂದು ಮೆಟಲ್ ಇದಿರ್ತೈತಿ, ಹಿಂಗ್ ಬಡ್ಯಾಕಿ ಟಿಂಗ್ ಡಾಂಗ್. ಹಿಂಗ್ ಬಡದ್ರ ಟಿಂಗ್ ಡಾಂಗ್, ಒಂದ್ಸಲ ಬಡದ್ರ ಟಿಂಗ್, ಮತ್ ಈ ಕಡೆ ಬಡದ್ರ ಟಂಗ್. ಎರಡ್ ಕಡೆ ಇರ್ತಾವ, ಎರಡು ಬಟ್ಲ್, ಇಲ್ಲೊಂದ ಇದ್ ನಡಕ್ ಇರ್ತೈತಿ. ಒಂದ್ಸಲ ಇದ್ ಮೊದಲು ಈ ಕಡೆ ಹತ್ತಿದಿರ್ತೈತಿ ಸ್ಪ್ರಿಂಗ್ಲೆ, ಆಮೇಲೆ ಈ ಕಡೆ ಒಮ್ಮೆ ಈ ಕಡೆ ಬಡದ್ ಮತ್ ಈ ಕಡೆ ಹೋಗ್ತೈತಿ ಟಿಂಗ್ ಡಾಂಗ್. ಹಿಂಗ್ ಎರಡ್ ಸಲ ಹಿಂಗ ಮೊದಲು ಈ ಕಡೆ ಹತ್ತಿದಿರ್ತೈತಿ, ಅದು ಸ್ಪ್ರಿಂಗ್ ಇರ್ತೈತಿ. ಆ ಸ್ಪ್ರಿಂಗಿನ ಬಲ ಮೀರಿ ಬಂದ ಈ ಕಡೆ ಬಡದ ಹೋಗ್ತೈತಿ. ಹಿಂಗ್ ಹೋಗ್ಬೇಕಾರೆ ಏನ್ ಮಾಡ್ತಾರ ಗೊತ್ತೈತಿ? ಇದನ್ನ ಹಿಂಗ್ ಮಾಡಕ್ ಏನ್ ಮಾಡ್ತಾರೋ, ಇದು ಮೊದಲು ಸ್ಪ್ರಿಂಗ್ಲೆ ಒಂದ್ ಕಡೆಗೆ ಅಟ್ಯಾಚ್ ಮಾಡಿರ್ತಾರ ಅದನ್ನ, ಒಂದ್ ಬೆಲ್ಗೆ. ಇನ್ನೊಂದು ಬೆಲ್ ಅಂದ್ರೆ ಇನ್ನೊಂದು ಬಟ್ಲ. ಇಲ್ಲಿ ಎರಡು ಬಟ್ಲ ಅಂತಿಕೋರಿ, ಎರಡು ಬಟ್ಲ ನಡಕ್ ಇರ್ತೈತಿ ಅದು ಒಂದು ಕೊಂಕಿ. ಸೊ ಮೊದಲು ಒಂದ್ ಬಟ್ಲಿಗೆ ಹತ್ತಿದಿರ್ತೈತಿ ಅದು ಸ್ಪ್ರಿಂಗ್ ಬಲದಿಂದ. ಅದನ್ನ ಈ ಕಡೆ ಜಗ್ ಈ ಕಡೆ ಹತ್ತಿರ ಮತ್ತೆ ವಾಪಸ್ ಹಿಂಗ್ ಹೋಗ್ತದ, ಹಂಗಿರ್ತದೆ. ಮತ್ತೆ ಹಿಂಗ್ ಜಗ್ ಹತ್ರ ಮತ್ತೆ ಹಿಂಗ್ ಹೋಗ್ತದ. ಅದ್ರಿಂದ ಜಗ್ಗವ್ರ ಯಾರು ಇದನ್ನ ಜಗ್ಗಕ್ ಯಾರು ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರು, ಏನ್ ಮಾಡೋದು, ಎಲೆಕ್ಟ್ರಿಸಿಟಿ ಬೆಲ್ ಮಾಡಿದ್ರಂದ್ರ, ಹೊರಗ್ ನೀವು ಪ್ರೆಸ್ ಮಾಡಿದ್ರಂದ್ರ ಏನಾಕತಿ, ಇದು ಮ್ಯಾಗ್ನೆಟ್ ಆಗೋಂಗ್ ಮಾಡ್ತಾರೆ. ಈ ಎರಡನೇದು ಇರ್ತೈತಲ್ಲ, ಎರಡನೇದು ಒಂದು ಬಟ್ಲ ಐತ್ಲಾ, ಅದು ಜೋರಾದ ಒಂದು ಮ್ಯಾಗ್ನೆಟ್ ಆಗೋಂಗ್ ಮಾಡ್ತಾರೆ. ಮ್ಯಾಗ್ನೆಟ್ ಆದ್ಕೊಳ್ಳಿ ಏನಾಕತಿ, ಇದು ಸ್ಪ್ರಿಂಗ್ ಬಲವನ್ನು ಮೀರಿ ಇದು ಬಂದ್ ಇದಕ್ ಬಡ್ಕೋತೈತಿ ಜೋರಾಗಿ. ಇದು ಮ್ಯಾಗ್ನೆಟ್ ಆದ್ಕೊಟ್ ಟಂಗ್ ಅಂತ ಬಡ್ಕೋತೈತಿ ಇದು. ಆಮೇಲೆ ನೀವು ಅದನ್ನ ಬಿಟ್ಕೊಳ್ಳಿ ಏನಾಕತಿ, ಬಟನ್ ಹಿಂಗ್ ಬಿಟ್ಕೊಳ್ಳಿ ಏನಾಕತಿ, ಮ್ಯಾಗ್ನೆಟ್ ಆಗುದಿಲ್ಲ, ಮ್ಯಾಗ್ನೆಟ್ ಹೋಗಿ ಬಿಡ್ತೈತಿ ಅದು. ಮ್ಯಾಗ್ನೆಟ್ ಹೋದ್ಕೊಳ್ಳಿ ಮತ್ತೆ ಹೊಳ್ಳಿ ಸ್ಪ್ರಿಂಗ್ ಬಲದಿಂದ ಈ ಕಡೆ ಹೋಗತಿ, ಮತ್ತೆ ಇಲ್ಲಿ ಈ ಕಡೆ ಒಂದ್ ಬಿಡ್ತೈತಿ ಟಂಗ್ ಅಂತೇಳಿ. ಮತ್ತೆ ಈ ಕಡೆ ಹತ್ತಿದಿರ್ತೈತಿ. ಇದು ಜೋರಾದ ಮ್ಯಾಗ್ನೆಟ್, ನೀವು ಬಟನ್ ಒತ್ತಿದ್ಕೊಳ್ಳಿ ಏನಾಯ್ತು, ಜೋರಾದ ಮ್ಯಾಗ್ನೆಟ್ ಆತು, ಟಂಗ್ ಅಂತ ಈ ಕಡೆ ಬಡ್ಕೊಂತು. ಅದಕ್ಕೆ ನೀವು ಒತ್ತಿದ್ದ ಹಿಡಿದ್ರೆ ಅದು ಮತ್ತಷ್ಟು ಸಲ ಬಡ್ಕೊಳ್ಳೋದಿಲ್ಲ. ಅದು ಒಂದ್ಸಲ ಹಿಂಗ್ ಒತ್ತಿ ಹಿಂಗ್ ಬಿಟ್ರ ಟಿಂಗ್ ಡಾಂಗ್ ಅಷ್ಟೇ. ಇನ್ನು ಒತ್ತಿದ್ ಹಂಗ ಹಿಡಿದ್ರೆ ಮತ್ತೊಮ್ಮೆ ಏನು ಬಡ್ಕೊಳಂಗಿಲ್ಲ ಅದು, ಯಾಕಂದ್ರೆ ಅದು ಹಿಂಗ್ ಬಡ್ದಿರ್ತೈತಿ ಈಗಾಗಲೇ. ಈ ಕಡೆ ಬಿಟ್ಕೊಳ್ಳೆ, ಬಿಟ್ಕೊಳ್ಳೆ ಟಂಗ್ ಟಿಂಗ್ ಡಾಂಗ್. ಹಿಂಗ್ ಒತ್ತಿ ಬಿಡ್ಬೇಕು ಅದನ್ನ. ಆ ತರ ಮಾಡಿರ್ತಾರೆ. ಗೊತ್ತಾತು ಹೆಂಗ ಯೂಸ್ ಮಾಡ್ತಾರ ಅದನ್ನ ಅಂತೇಳಿ? ಟೆಂಪರರಿ ಮ್ಯಾಗ್ನೆಟ್ ಅನ್ನ ತಯಾರು ಮಾಡಬಹುದು ನಾನು, ತಾತ್ಕಾಲಿಕವಾಗಿ. ಕರೆಂಟ್ ಹರಿವು ಮಟ್ಟ ಮ್ಯಾಗ್ನೆಟ್, ಕರೆಂಟ್ ಹರಿಲಿಲ್ಲ ನೋ ಮ್ಯಾಗ್ನೆಟ್, ಕರೆಂಟ್ ಹರಿವು ಮಟ್ಟ ಅಷ್ಟೇ ಮ್ಯಾಗ್ನೆಟ್. ಹಿಂಗ ನಾವು ಮಾಡಕ್ ಬರ್ತೈತಿ. ಸೊ ಇದು ನಿಮ್ಗೆ ಗೊತ್ತಾತ ಈಗ. ಸೋಲೆನಾಯ್ಡ್, ಇಫ್ electricity is flowing through a solenoid, what is the direction of magnetic field around it? The magnetic field around it exactly resembles that of a bar magnet. ಅದರ ಒಂದು ಸುತ್ತಲೂ ಕಾಂತಕ್ಷೇತ್ರ ದಂಡಕಾಂತದ ಹಾಗೇನೆ ಎಕ್ಸಾಕ್ಟ್ ಆಗಿ ಇರ್ತದೆ. ಈಗ ಕರೆಂಟ್ ಡೈರೆಕ್ಷನ್ ನಾವು ಸೋಲೆನಾಯ್ಡ್ ಒಳಗೆ ರಿವರ್ಸ್ ಮಾಡಿದ್ವಿ ಅಂತ ತಿಳ್ಕೊರಿ. ಮೊದಲ ಕ್ಲಾಕ್ ವೈಸ್ ಮಾಡಿದ್ವಿ, ಈಗ ಆಂಟಿ ಕ್ಲಾಕ್ ವೈಸ್ ಮಾಡ್ರಿ ಏನಾಯ್ತು ನೋಡ್ರಿ, ಏನಾಗ್ತೈತೆ ಅವಾಗ? ಆಂಟಿ ಕ್ಲಾಕ್ ವೈಸ್ ಮಾಡಿಬಿಟ್ಟು ಅಂತಂದ್ರೆ ಹಿಂಗ ಹರಿಯಾಕತೈತಿ. ಸೊ ಈಗ ಹೊರಗೆ ಬರಾಕತೈತಿ. ಹಿಂಗೈತಿ, ಹಿಂಗ ಇಲ್ಲಿ ಮೇಲೆ ಇಲ್ಲಿ ಹಿಂಗ್ ಹೊರಗೆ ಬರಾಕತೈತಿ, ಹೌದಲ್ಲ? ಸೊ ಹಿಂಗ್ ಹೋಗಿ ಇಲ್ಲಿ ಇಲ್ಲ, ಓಕೆ ಸಾರಿ, ಹಿಂಗ್ ಹೋಗಿ ಹಿಂಗ್ ಬರಾಕತ್ತ, ಇಲ್ಲಿ ಹಿಂಗ್ ಹೊರಗೆ ಬರಾಕತೈತಿ, ಇಲ್ಲಿ ಹಿಂಗ್ ಮ್ಯಾಲ ಹೊಂಟೈತಿ, ಇಲ್ಲಿ ಹಿಂಗ್ ಹೊರಗೆ ಬರಾಕತೈತಿ. ಸೊ ಈ ತರ ಏನಾಗತೈತಿ, ಹೊರಗೆ ಬರಾಕತೈತಿ, ಹಿಂಗ್ ಹೊಂಟೈತಿ. ಮೊದಲ ಹೆಂಗ್ ಬರಾಕತ್ತಿತ್ತು, ಈಗ ಹಿಂಗ್ ಹೊಂಟೈತಿ. ಸೊ ಏನನ್ನಂಗತ್ತ ಅವಾಗ, ಸೋಲೆನಾಯ್ಡ್ ನನ್ನ ಕಡೆದ್ದು ನಾರ್ತ್ ಪೋಲ್ ಆಯ್ತು, ಅಪೋಸಿಟ್ ಸೈಡ್ ಸೌತ್ ಪೋಲ್. ಮೊದಲ ಆ ಕಡೆ ನಾರ್ತ್, ಈ ಕಡೆ ಸೌತ್ ಇತ್ತು, ಈ ಕಡೆ ನಾರ್ತ್, ಆ ಕಡೆ ಸೌತ್ ಅಷ್ಟೇ ಆಯ್ತು. ನೀವು ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡ್ಬಿಟ್ರೆ ಅಂದ್ರೆ ಪೋಲ್ಗಳು ಬೇರೆ ಬೇರೆ ಆಗ್ಬಿಡ್ತಾವೆ. ಅದ್ ನಾರ್ತ್ ಇದು ಸೌತ್ ಇದ್ದು, ಇದು ನಾರ್ತ್ ಸೌತ್. ಕ್ಲಿಯರ್ ಆಯ್ತು? ಇಲ್ಲಿವರೆಗೆ ಏನಾದ್ರೂ ಡೌಟ್ ಐತಿ? ಸೊ ಒಂದು ನೇರವಾದ ವಾಹಕದ ಮೂಲಕ ಹರಿಬೇಕಾದ್ರೆ ಹೆಂಗ ವಿದ್ಯುತ್ ಹರಿಬೇಕಾದ್ರೆ ಹೆಂಗ್ ಕಾಂತಕ್ಷೇತ್ರ ಆಗ್ತೈತಿ, ಒಂದೇ ಒಂದು ರಿಂಗ್ ಮೂಲಕ ಹರಿಬೇಕಾದ್ರೆ ಹೆಂಗಾಗ್ತೈತಿ, ಅದೇ ಮಲ್ಟಿಪಲ್ ರಿಂಗ್ ಗಳಿಂದ ಉಂಟಾದಂತ ಒಂದು ಸೋಲೆನಾಯ್ಡ್ ಅಥವಾ ಒಂದು ಕಾಯಿಲ್ ಅಥವಾ ಒಂದು ಸ್ಪ್ರಿಂಗ್ ಅದರ ಮೂಲಕ ಹರಿಬೇಕಾತಂದ್ರೆ ಏನಾಗ್ತತಿ, ಇದನ್ನ ನಾವು ಮೂರು ನೋಡಿದ್ವಿ, ಹಂತವಾಗಿ ನೋಡಿದ್ವಿ.
ಇವೆಲ್ಲದ್ರೊಳಗು ನಾವು ಒಂದೇ ಒಂದು ನಿಯಮದಿಂದ ನಾವು ಇದನ್ನೆಲ್ಲ ಕಂಡುಕೊಂಡಿವಿ. ಯಾವ ನಿಯಮದಿಂದ? ಬಲಗೈ ಹೆಬ್ಬೆರಳಿನ ನಿಯಮ. ಒಂದೇ ಒಂದು ನೋಡ್ರಿ, ಎಷ್ಟು ಸಿಂಪಲ್ ನಿಯಮ ಇದು, ಒಂದೇ ನಿಯಮ. ನಿಮ್ಗ ಈ ಚಾಪ್ಟರ್ದೊಳಗ 2 ಬಲಗೈ ನಿಯಮಗಳು ಬರ್ತವೆ, ಬಲಗೈ ಹೆಬ್ಬೆರಳು ನಿಯಮಗಳು 2 ಬರ್ತವೆ. ಇನ್ನೊಂದು ಬರ್ತೈತೆ ಆಮೇಲೆ, ಅದಕ್ಕೆ ನಾವೇನಂತೀವಿ ಫ್ಲೆಮಿಂಗನ ಬಲಗೈ ಹೆಬ್ಬೆರಳು ನಿಯಮ ಅಂತ ಕರಿತೀವಿ. ಫ್ಲೆಮಿಂಗನ ಬಲಗೈ ಹೆಬ್ಬೆರಳು ನಿಯಮ ನೆನಪಿರ್ಲಿ, ಅದು ಬೇರೆ ಇದು ಬೇರೆ. ಇದಕ್ ಬರೀ ನಾವು ಬಲಗೈ ಹೆಬ್ಬೆರಳು ನಿಯಮ ಅಥವಾ ಇನ್ನೊಂದು ಹೆಸರು ಇದಕ್ಕ ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೂ ನಿಯಮ ಅಂತ ಕರಿತಾರೆ. ಈ ಮೊದಲನೇ ನಿಯಮ ಈಗ ನಾವು ಇಷ್ಟುವರೆಗೆ ಚರ್ಚೆ ಮಾಡಕತ್ತಿದ್ವಲ್ಲ, ಇದನ್ನ ಏನಂತ ಕರೀತಾರೋ? ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೂ. ಕಾರ್ಕ್ ಸ್ಕ್ರೂ. ನಾನು ನಿಮಗೆ ಸ್ಕ್ರೂಕು ಇದಕ್ಕೆ ಯಾಕೆ ಕನೆಕ್ಷನ್ ಐತೆ ಹೇಳಿದೆ ನಾನು. ಸ್ಕ್ರೂ ಈ ಕಡೆ ಮುಂದೆ ಹೋಗ್ಬೇಕಾದ್ರೆ ನಾನು ಈ ಕಡೆ ತಿರುಗಿಸ್ಬೇಕು. ಅದೇ ಸೇಮ್ ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಸ್ಕ್ರೂ ಮುಂದೆ ಹೋಗುವಂಗ ನಾನು ತಿರುಗಿಸಿದ್ನೆ ಅಂತಂದ್ರೆ ನನ್ನ ತಿರುಗಿಸುವ ದಿಕ್ಕು ಏನನ್ನ ಹೇಳಾಕತ್ತೈತಿ? ಕಾಂತಕ್ಷೇತ್ರದ ದಿಕ್ಕನ್ನು ಹೇಳ. ವೆರಿ ಸಿಮಿಲರ್. ಸೊ ಇದಕ್ಕೆ ನಾವು ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ನಿಯಮ ಅಂತಾನೂ ಕರಿತೀವಿ, ಬಲಗೈ ಕೇವಲ ಬಲಗೈ ಹೆಬ್ಬೆರಳ ನಿಯಮ ಅಂತೂ ಕರಿತೀವಿ. ಇದಕ್ಕೆ ಇನ್ನು ಆಮೇಲೆ ಬರ್ತೈತೆ ಕೊನೆ ಲಾಸ್ಟಿಗೆ ಫ್ಲೆಮಿಂಗಿನ ಬಲಗೈ ಹೆಬ್ಬೆರಳು ನಿಯಮ, ಅದು ಬೇರೆ. ಅದು ಸಾಲಿನಾಯ್ಡ್ ಅಂತಾರಿ ಕಾಂತದಂತೆ ಕೆಲಸ ಮಾಡುವ ವಸ್ತುಗಳಿಗೆ ಸಾಲಿನಾಯ್ಡ್ ಅಂತಾರಿ. ಅಲ್ಲ, ಸಾಲಿನಾಯ್ಡ್ ಅಂದ್ರೆ ಬರೀ ಕಾಯಿಲ್ ಅಷ್ಟ. ನಾ ಹೇಳಿದ್ನಲ್ಲ ಈಗ ನಿಂಗೆ ಸ್ಪ್ರಿಂಗ್ ಗತೆ ಇರ್ತೈತಲ್ಲ ಕಾಯಿಲ್, ಅದಕ್ಕಷ್ಟೇ ಸಾಲಿನಾಯ್ಡ್ ಅಂತ. ಆದ್ರೆ ಆ ಸಾಲಿನಾಯ್ಡ್ ಮೂಲಕ ಕರೆಂಟ್ ಅನ್ನು ಹರಿಸಿದಾಗ ಅದು ದಂಡಕಾಂತದ ಹಾಗೆ ವರ್ತಿಸ್ತದೆ ಅಷ್ಟೇ. ಒಂದು ಸಾಲಿನಾಯ್ಡ್ ಅಂದ್ರೆ ದಂಡಕಾಂತದಂತೆ ವರ್ತಿಸ್ತಾ ಇರುವಂತ ಎಲ್ಲಾ ವಸ್ತುಗಳು ಅಲ್ಲ. ದಂಡಕಾಂತದ ಹಂಗೆ ವರ್ತಿಸುವಂತ ಅನೇಕ ವಸ್ತುಗಳು ಅವಕ್ಕೆಲ್ಲಕ್ಕೂ ಸಾಲಿನಾಯ್ಡ್ ಅನ್ನೋದಿಲ್ಲ. ಸಾಲಿನಾಯ್ಡ್ ಅಂತಂದ್ರೆ ಈ ಸ್ಪ್ರಿಂಗ್ ಗತೆ ವೈರ್ ಇರ್ತೈತ್ಲಾ, ಅದಕ್ಕೆ ಸಾಲಿನಾಯ್ಡ್. ಕಾಯಿಲ್ ನೀವು ಯಾವತ್ತು ನಿಮ್ ಮನಸ್ಸಿನೊಳಗೆ ನಿಮಗೆ ಏನ್ ಇಟ್ಕೋಬಹುದು? ನೀವು ನೀರ್ ಕಾಸೋ ಕಾಯಿಲ್ ಇರ್ತೈತ್ಲಾ, ಹಂಗ ಅದನ್ನ ನೀವು ನೆನ್ಪಿಟ್ಕೊಳ್ಬಹುದು ಅಷ್ಟೇ. ಕಾಯಿಲ್ ಇರ್ತೈತಿ ಈ ತರ. ಅಥವಾ ಈ ಇದ್ರೊಳಗೆ ಇರ್ತೈತಿ ಗೊತ್ತೈತಿ, ನಿಮ್ ಸೀಟ್ ಗೀಟ್ ಇರ್ತೈತ್ಲಾ, ಸೈಕಲ್ ಸೀಟ್ ಅದು ಇರ್ತೈತಿ, ಅದ್ರ ಕೆಳಗಡೆ ಒಮ್ಮಿನೊಮ್ಗಿಲೆ ಶಾಕ್ ಆಗ್ಬಾರ್ದು, ಶಾಕ್ ಅಬ್ಸಾರ್ಬರ್. ಅಥವಾ ಗಾಡಿ ಇರ್ತೈತಿ, 2 ವೀಲರ್ ಇರ್ತೈತ್ಲಾ, ಆ 2 ವೀಲರ್ಗೂ ಕೆಳಗಡೆ ಶಾಕ್ ಅಬ್ಸಾರ್ಬರ್ ಕೆಳಗಡೆ ಈ ತರ ಒಂದು ಸ್ಪ್ರಿಂಗ್ ಗತೆ ಕಬ್ಬಣ ಸುತ್ತಿರ್ತಾರ ನೋಡ್ರಿ. ಅದು ಗಾಡಿಗಳಿಗೇನು ಇರ್ತೈತಲ್ಲ ರೀ, ಅದೇ ಟೈಪ್ ಸುಪ್ ದಿಪ್ಪ ಇರ್ತೈತ್ರಿ, ಅದಕ್ಕೆ ಸುತ್ತಿರ್ತಾರಲ್ರಿ. ಕರೆಕ್ಟ್ ಕರೆಕ್ಟ್. ಓಕೆ, ಸೊ ಅದು ಸಾಲಿನಾಯ್ಡ್. ಮತ್ತೇನಾದ್ರೂ ಡೌಟ್ ಐತಿ? ಇಲ್ರಿ ಸರಿ. ಸೊ ಈಗ ಒಂದು ಇಮ್ಯಾಜಿನ್ ಮಾಡ್ರಿ, ಈಗ ಒಂದು ವಾಹಕದೊಳಗ ಕರೆಂಟ್ ಹರಿಯಾಕತ್ತೈತಿ. ಒಂದು ವಾಹಕದೊಳಗ ಕರೆಂಟ್ ಹರಿಯಾಕತ್ತೈತಿ. ಇದ್ರ ಬಾಜುಕ್ ನಾವ್ ಒಂದು ಮ್ಯಾಗ್ನೆಟ್ ತಗೊಂಡ್ ಬನ್ನಿ. ಈಗ ಖರೆ ಮ್ಯಾಗ್ನೆಟ್, ಪರ್ಮನೆಂಟ್ ಮ್ಯಾಗ್ನೆಟ್ ಇರ್ತೈತಲ್ಲ, ಅಂತದನ್ನ ಇದ್ರ ಬಾಜುಕ್ ತಗೊಂಡ್ ಬನ್ನಿ. ಏನ್ ಆಗ್ಬೇಕು? ಅಳಿಗಾಡ್ಬೇಕ್ರಿ ಸರಿ. ಉಳ್ದವ್ರು ಏನ್ ಅನಿಸ್ತೈತಿ ನಿಮಗ? ಒಂದು ವಾಹಕದೊಳಗ ಕರೆಂಟ್ ಹರಿಯಾಕತ್ತೈತಿ, ಅದ್ರ ಬಾಜುಕ್ ಒಂದು ಮ್ಯಾಗ್ನೆಟ್ ತಗೊಂಡ್ಬನ್ನಿ ನಾನು. ಅದು ವೈರ್ ಅಳಗಾಡ್ತೈತ್ರಿ ಸರಿ. ವೈರ್ ಅಳಗಾಡ್ತೈತಿ. ಎಕ್ಸಲೆಂಟ್. ವೈರ್ ಏನ್ ಹೇಳಕತ್ತಿದ್ದಿ? ಕಾಂತಕ್ಷೇತ್ರ ಏನಾಯ್ತು? ವಿದ್ಯುತ್ ಕಟ್ ನಿಂದ ಯಾಕೋ ಅದು ವಾಯ್ಸ್ ಕಟ್ ಆಗದ. ಓಕೆ, ವೈರ್ ಅಳಗಾಡ್ತೈತಿ. ಹಾ, ಅದು ಆಕರ್ಷಣೆ ಆಗ್ತೈತಿ, ವಿಕರ್ಷಣೆ ಆಗ್ತೈತಿ, ಅದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಇರ್ತೈತಿ. ಆ ಆಕರ್ಷಣೆ ವಿಕರ್ಷಣೆ ಎರಡರಾಗೂ ಏನೋ ಆಗ್ಬಹುದು. ಆದ್ರೆ ವೈರ್ ಅಳಗಾಡ್ತೈತಿ ಅಂತ ಹೇಳಿದ್ರೆ ಯಾರು ಹೇಳಿದ್ರು ವೈರ್ ಅಳಗಾಡ್ತೈತಿ ಅಂತ? ಸಂಜನಾ ರೀ. ಹಾ, ಯಾಕೆ ಅಳಗಾಡ್ತೈತಿ ವೈರ್? ಅಂದ್ರೆ ರೀ ನೀನ್ ಒಂದ್ ಎಕ್ಸ್ಪೆರಿಮೆಂಟ್ ನೋಡ್ದಿಲ್ಲಕ್ರಿ, ಅದು ಪರ್ಮನೆಂಟ್ ಮ್ಯಾಗ್ನೆಟ್ ತಗೊಂಡ್ರಿ, ಅದ ಒಂದ್ ವೈರ್ನ ಸ್ವತಂತ್ರವಾಗಿ ಬಿಟ್ಟಾಗ್ರಿ, ಅದು ವೈರ್ ಅದ್ರ ಸುತ್ತಲೂ ತಿರುಗ್ತಿತ್ಲಕ್ರಿ. ತಿರ್ಗಾಟೈತಿ. ಹಾ, ಸೊ ಯಾಕೆ ಹಿಂಗ ಆಯ್ತೀಗ? ಯಾಕ ಈಗ ನಾವ್ ಏನು ನೋಡಿದಿಲ್ಲ, ಇದ್ರ ಪ್ರಕಾರ ಏನಾಯ್ತೀಗ ಆಕ್ಚುಲಿ? ಯಾಕೆ ಹಂಗ? ಅಂದ್ರೆ ಮ್ಯಾಗ್ನೆಟ್ ಇದ್ರಿ, ಗುರುತ್ವ ಬಲ ರೀ ಜಾಸ್ತಿ ಐತ್ರಿ. ಗುರುತ್ವ ಬಲ ಅಲ್ಲ, ಗುರುತ್ವ ಬಲ ಶಬ್ದ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಗುರುತ್ವ ಬಲ ಎಂಟೈರ್ಲಿ ಬೇರೆ, ಕಾಂತಕ್ಷೇತ್ರ ಬಲ ಹೆಚ್ಚಿಗೆ ಐತ್ರಿ, ಮತ್ರಿ ವೈರ್ದ್ರಿ ಸ್ವಲ್ಪ ಕಡಿಮೆ ಐತಿ.
ಓಕೆ, ಸೊ ಫಸ್ಟ್ ಆಫ್ ಆಲ್ ಬಲ ಪ್ರಯೋಗ ಆತೋ ಇಲ್ಲೋ ಇಲ್ಲಿ? ಮೊದಲು ಬಲ ಪ್ರಯೋಗ ಆಯ್ತು. ಎದ್ರ ಮೇಲೆ? ವೈರ್ ಮೇಲೆ ಮತ್ತು ಮ್ಯಾಗ್ನೆಟ್ ಮೇಲೆ. ಯಾವ್ದು ಅದ್ರಾಗ ಹಗರಿರ್ತೈತಿ ಅದು ಅಳಿಗಾಡ್ತೈತಿ. ಬಟ್ ಬಲ ಪ್ರಯೋಗ ಆತಿಲ್ಲಿ. ಯಾಕೆ ಬಲ ಪ್ರಯೋಗ ಯಾಕೆ ಆತು ಅಂತ ನಾನ್ ಕೇಳ. ಸರಿ, ನಾವ್ ವಾಯರ್ ಅಂದ್ರೆ ವಿದ್ಯುತ್ತನ್ನ ಹರಿಸಿರ್ತೇವಲ್ಲ ರೀ ಈ ತಂತಿ ಮೇಲ್ರಿ, ಅದಕ್ಕಾಗಿ ಬಲ ಪ್ರಯೋಗ ಆಕೇತ್ರಿ. ಅದರಿಂದ ಮೊದಲು ಏನಾತು? ಅದರಿಂದ ಒಂದು ಕಾಂತಕ್ಷೇತ್ರ ಉಂಟಾಗೈತಲ್ಲ ಈಗಾಗ್ಲೇ. ಹಾ ರೀ. ಕ್ಷೇತ್ರದೊಳಗೆ ನಾನು ಇನ್ನೊಂದು ಕಾಂತವನ್ನು ತಗೊಂಡು ಹೋಗಾಕತ್ತಿದ್ದೇನೆ. ಅಂದ್ರೆ ಏನಾತು? ಒಂದು ಮ್ಯಾಗ್ನೆಟಿನ ಸಮೀಪ ಇನ್ನೊಂದು ಮ್ಯಾಗ್ನೆಟ್ ಅನ್ನ ತಗೊಂಡು ಹೋದಂಗಾತು. ಹಾ ರೀ. ಹೌದೋ ಇಲ್ಲೋ? ಅದಕ್ಕಾಗಿ ಏನಾಯ್ತು? ಅಲ್ಲಿ ಬಲ ಪ್ರಯೋಗ ಆಯ್ತು. ಕರೆಕ್ಟ್. ಒಂದು ಮ್ಯಾಗ್ನೆಟ್ ಇನ್ನೊಂದು ಮ್ಯಾಗ್ನೆಟ್ ಅನ್ನು ತಗೊಂಡು ಹೋದಾಗ ಏನಾಯ್ತು? ಆ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಯ್ತು? ಅದ್ರ ಮೇಲೆ ಆಕ್ಟ್ ಆಯ್ತು. ಯಾಕಂದ್ರೆ ಅದ್ರ ಸುತ್ತ ಏನೈತಿ? ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ. ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡ್ತೈತಿ? ಯಾವುದೇ ಮ್ಯಾಗ್ನೆಟಿಕ್ ಮಟೀರಿಯಲ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೈತಿ. ಸೊ ಒಂದು ಕರೆಂಟ್ ಕ್ಯಾರಿಂಗ್, ಅದೇಗ ನೀವೊಂದು ಪ್ಲೇನ್ ಒಂದು ವೈರ್ ತಗೊಂಡ್ರಿ, ಅದ್ರ ಬಾಜುಕ್ ನೀವು ಹೋಗಿ ಒಂದು ಮ್ಯಾಗ್ನೆಟ್ ಹೋದ್ರಿ, ಅದ್ರೊಳಗೆ ಏನು ಕರೆಂಟ್ ಇಲ್ಲ, ಏನಿಲ್ಲ, ಹಂಗ ಒಂದು ವೈರ್ ಐತಿ. ಹಂಗ ಒಂದು ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ದು ಇದು ಹೆಡ್ಫೋನ್ ವೈರ್ ಐತಿ. ಇದು ಹೆಡ್ಫೋನ್ ವೈರ್ ಐತಿ. ಈ ಹೆಡ್ಫೋನ್ ವೈರ್ ಐತಿ, ಇದ್ರ ಬಾಜುಕ್ ನಾನು ಒಂದು ಮ್ಯಾಗ್ನೆಟ್ ಒಯ್ತೇನೆ. ಇದು ಅಳಗಾಡ್ತೈತೆ ನಾವಾಗ? ಇಲ್ರಿ. ಇದೇ ಹೆಡ್ಫೋನ್ ವೈರ್ದ ಮುಖಾಂತರ, ಈಗ ನಾನು ಕರೆಂಟ್ ಹರ್ಸಾಕತ್ತೇನೆ ಸಪೋಸ್ ನಾನು. ಇದ್ರೊಳಗಂತೂ ಒಳಗಡೆ ಒಂದು ತಾಮ್ರದ ತಂತಿ ಐತಿ ಸಣ್ಣದು, ಅದ್ರ ಸುತ್ತಲೂ ಇನ್ಸುಲೇಟರ್ ಐತಿ. ಆ ಇನ್ಸುಲೇಟರ್ ಇರ್ಲಿ, ಹಂಗ ಇನ್ಸುಲೇಟರ್ ತೆಗಿಬೇಡ್ರಿ ಅದನ್ನ. ಹೊರಗಡೆ ಎಲ್ಲ ರಬ್ಬರ್ದ ಇನ್ಸುಲೇಟರ್ ಐತಿ, ಹಂಗ ಇರ್ಲಿ. ಈಗ ಇದ್ರ ಮೂಲಕ ನಾನು ಕರೆಂಟ್ ಹರ್ಸಾಕತ್ತೇನೆ. ಜೋರಾಗಿ ಒಂದು ಕರೆಂಟ್ ಹರ್ಸಾಕತ್ತೇನಿ. ಆಮೇಲೆ ನಾನು ಏನ್ ಮಾಡ್ತೀನಿ? ಇದನ್ನ ಹೆಂಗೋ ಮಾಡಿ ಇದನ್ನ ಅಳಗಾಡೋಂಗ್ ಲೂಸ್ ಇಡ್ತೇನೆ ನಾನು. ಆವಾಗ ನಾನು ಇದ್ರ ಬಾಜುಕೊಂದು ಪ್ರಬಲವಾದ ಒಂದು ಮ್ಯಾಗ್ನೆಟ್ ಅನ್ನು ತಗೊಂಡ್ಬರ್ತೀನಿ. ದಿಸ್ ಸ್ಟ್ರಾಂಗ್ ಆದ ಒಂದು ಮ್ಯಾಗ್ನೆಟ್ ಅನ್ನು ತಗೊಂಡ್ಬರ್ತೀನಿ. ಆವಾಗ ನೋಡ್ರಿ ಇದು ಏನಾಗಕ್ ಚಲೋ ಆಕತಿ? ಅಳಿಗಡಕ್ ಶುರು ಆಗ್ತೈತ್ರಿ. ಚಲೋ ಆಗ್ತೈತಿ. ಯಾಕ? ಇದ್ರ ಸುತ್ತಲೂ ಈಗಾಗ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು. ನಾನು ಇನ್ನೊಂದು ಮ್ಯಾಗ್ನೆಟ್ ಅನ್ನ ಅಲ್ಲಿ ತಗೊಂಬನ್ನಿ, ಅವಾಗ ಏನಾಗ್ಬಿಡ್ತು? ಒಂದು ಮ್ಯಾಗ್ನೆಟ್ ಇನ್ ಸಮೀಪ ಇನ್ನೊಂದು ಮ್ಯಾಗ್ನೆಟ್ ತಂದ್ರೆ ಏನಾಗ್ತೈತಲ್ಲ ಅದೇ ಆಯ್ತು ನೋಡ್ರಿ. ಈಗ ಇದಕ್ಕಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ನೀವು ಒಂದು ತೆಗೆದು ನೋಡ್ರಿ, ಒಂದು ಅಲ್ಲಿ ಚಂದ ಚಿತ್ರ ತೋರಿಸಿದಾರೆ, ಅದನ್ನ ಬೇಕಾದ್ರೆ ತೆಗೆದು ನೋಡ್ರಿ. ಒಂದು ಹಾರ್ಸ್ ಶೂ ಮ್ಯಾಗ್ನೆಟ್ ತಗೊಂಡಿದ್ದಾರೆ. ಹಾರ್ಸ್ ಶೂ ಮ್ಯಾಗ್ನೆಟ್ ಅಂದ್ರೆ ಈ ಕುದುರೆ ಕುದುರೆಗಾಗ್ಲಿ ಎತ್ತುಗಳಿಗಾಗ್ಲಿ ಕಾಲಾಗ ನಾಲಂತ ಹೊಡಿತಾರಲ್ಲ, ಆ ಯು ಶೇಪ್ಡ್ ಮ್ಯಾಗ್ನೆಟ್ ಐತಿ. ಆ ಯು ಶೇಪ್ಡ್ ಮ್ಯಾಗ್ನೆಟ್ ಏನೈತಲ್ಲ ಹಿಂಗ ಯು ಶೇಪ್ಡ್ ಮ್ಯಾಗ್ನೆಟ್ ಐತಿ. ಆ ಯು ಶೇಪ್ಡ್ ಮ್ಯಾಗ್ನೆಟ್ ನಡುಕ ಏನ್ ಮಾಡಿದಾರು? ಒಂದು ವಾಹಕವನ್ನ ಜೋತ್ ಬಿಟ್ಟಿದ್ದಾರೆ. ಈಗ ಆಮೇಲೆ ಆ ವಾಹಕದ ಎರಡೂ ತುದಿಗಳನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಆ ಚಿತ್ರ ಐತಿ ನಿಮ್ ಕಡೆ, ನೋಡಿತೀರಿ? ಎಲ್ಲಾರು ನಿಮ್ ಬುಕ್ ತೆಗದ ನೋಡ್ರಿ ಅದನ್ನ. ಸೊ ಹಿಂಗ ಹಾರ್ಸ್ ಶೂ ಮ್ಯಾಗ್ನೆಟ್ ಐತಿ. ಆಮೇಲೆ ಅದ್ರ ನಡುಕ ಇದೈತಲ್ಲ ಇದು ವೈರ್ನ, ಇದನ್ನ ಹಿಂಗ್ ಮಾಡಿ ಹಿಂಗ್ ಒಯ್ದಿದ್ದೈತಿ. ಹಿಂಗೆ ಸರಿ ಸರ್, ಮೇಲೆ ಅವ್ರಿ. ಅದು 3D ಒಳಗೆ ಹಂಗ ತೋರಿಸಿದಾರ. 3D ಒಳಗೆ ಹಂಗ ಇರೋದ್ರಿಂದ 3D ಒಳಗೆ ಇಮ್ಯಾಜಿನ್ ಮಾಡ್ಬೇಕು. 3 ಡೈಮೆನ್ಷನ್ ಒಳಗೆ ನಿಮ್ಗೆ ಗೊತ್ತಾಗ್ಬೇಕು. ಎಸಿ ಮೇಲೆ ಯಾಕೆ ಇಟ್ಟಿದಾರ ಅದನ್ನ? ಸೀದಾ ಇಟ್ಟಿದ್ರ ಅಂದ್ರೆ ನಿನಗೆ ಬರೀ ಒಂದು ತುದಿ ಅಷ್ಟೇ ಕಾಣ್ತಿತ್ತು ವೈರ್ದು. ಆ ವಾಹಕದ ಕೇವಲ ಒಂದು ತುದಿ ಅಷ್ಟೇ ಕಾಣ್ತಿತ್ತು. ಅದು ವಾಹಕ ಐತಂತ ನಿನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ವಾಹಕ ಐತೆ ಅಂತ ಗೊತ್ತಾಗೋ ಸಲುವಾಗಿ ಹಿಂಗ ಇಟ್ಟಿದ್ದಾರೆ ಅಷ್ಟೇ. ಅವಾಗ ಆ ವಾಹಕದ ತುದಿಗಳನ್ನ ಏನ್ ಮಾಡಿದಾರು? ಬ್ಯಾಟ್ರಿಗೆ ಜಾಯಿನ್ ಮಾಡಿ. ಇಂತಾದ ನೀವು ಎಕ್ಸ್ಪೆರಿಮೆಂಟ್ ಮನಿ ಒಳಗೆ ಸೆಟಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ ನೋಡ್ರಿ. ಹೆಂಗ್ ಮಾಡೋರು ಇದನ್ನ? ಸಿಂಪಲ್ ಟೇಬಲ್ ಮೇಲೆ ಮಾಡಕ್ ಆಗುದಿಲ್ಲ. ಇದನ್ನ ಏನ್ ಮಾಡ್ಬೇಕಾಗ್ತೈತಿ? ಅದಕ್ಕೊಂದು ಸ್ಟ್ಯಾಂಡ್ ಮಾಡ್ಬೇಕು ನೀವು. ಅದನ್ನ ಜ್ಯೋತಿ ಬಿಡಾಕ್, ಯಾವ್ದನ್ನ? ಆ ವಾಹಕವನ್ನು ಜ್ಯೋತಿ ಬಿಡಾಕ ಒಂದು ಸ್ಟ್ಯಾಂಡ್ ಯಾರಾದ್ರೂ ಇದನ್ನ ಟ್ರೈ ಮಾಡೋರಿದ್ರೆ ಮಾಡ್ರಿ. ಇದನ್ನ ಒಂದು ಸಿಂಪಲ್ ಸ್ಟ್ಯಾಂಡ್ ತಗೋರಿ. ಆಮೇಲೆ ಅದಕ್ಕೆ ಎರಡು ಕಡೆಗಿಂದ ತಂತಿ ಜ್ಯೋತಿ ಬಿಡ್ರಿ. ಜ್ಯೋತಿ ಬಿಟ್ಟು ಅದಕ್ಕೊಂದು ವಾಹಕವನ್ನು ಕನೆಕ್ಟ್ ಮಾಡ್ರಿ. ಆಮೇಲೆ ಒಂದು ದಂಡ ಕಾಂತವನ್ನು ತಗೊಂಡ ಆ ತಂತಿನ ವಾಹಕವನ್ನ ಜ್ಯೋತ್ ಬಿಟ್ಟು
ಜ್ಯೋತು ಬಿಟ್ಟು ಆಮೇಲೆ ಏನಾಯ್ತು? ಆ ತಂತಿಯನ್ನ ಹಿಂಗ ಜೋತ್ ಬಿಟ್ಟಾರಲ್ರಿ ಸರಿ, ಅಲ್ಲಿ ಸೊಲಿನಾಯ್ಡ್ ಅನ್ನು ಹಾಕಿದಾರ್ರಿ. ಹಾ, ಸೊಲಿನಾಯ್ಡ್ ಹಾಕಿದಾರು. ಇಲ್ಲ, ನಾನು ಅದಕ್ಕಿಂತ ಮೊದಲಿನ ಚಿತ್ರ ಹೇಳಕತ್ತೇನೆ. ಇರ್ಬೇಕು ನೋಡಿ, ಸೊಲಿನಾಯ್ಡ್ ಇಲ್ಲ ಅಲ್ಲಿ ಎಲ್ಲೂ. ಸೊಲಿನಾಯ್ಡ್ ಇಲ್ಲ ಅಲ್ಲಿ. ಮೇಲ್ಗಡೆ ಹೋಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ ಅಷ್ಟೆ. ಈಗ ಈಗ ಏನೈತಿ, ಈ ವಾಹಕ ಐತಲ್ಲ ಅದು ಕಾಂತಕ್ಷೇತ್ರ ಹೆಂಗಿರ್ತೈತಿ ಇದ್ರೊಳಗ? ಈ ಹಾರ್ಸ್ ಶೂ ಮ್ಯಾಗ್ನೆಟ್ ಇರ್ತೈತಲ್ಲ, ಹಾರ್ಸ್ ಶೂ ಮ್ಯಾಗ್ನೆಟ್, ಅದ್ರೊಳಗ ಕಾಂತಕ್ಷೇತ್ರ ಹೆಂಗಿರ್ತೈತಿ ನೋಡ್ರಿ, ನಾರ್ತ್ ದಿಂದ ಸೌತ್ ಪೋಲಿಗೆ ಇರ್ತೈತಿ. ಹಿಂಗೈತದ, ನಾರ್ತ್ ದಿಂದ ಸೌತ್ ಪೋಲಿಗೆ, ಕರೆಕ್ಟ್, ಸ್ಟ್ರೇಟ್ ಆಗಿ ನಾರ್ತ್. ಈ ವಾಹಕ ಹೆಂಗೈತಿ ನೋಡ್ರಿ, ಅವ್ರು ಹೆಂಗಿಟ್ಟಿದಾರ ವಾಹಕವನ್ನ ಅಂತಂದ್ರ ಅದಕ್ಕೆ ಲಂಬವಾಗಿ ಇಟ್ಟಿದಾರ. ವಾಹಕವನ್ನ ಹೆಂಗಿಟ್ಟಿದಾರು? ಲಂಬವಾಗಿ ಇಟ್ಟಿದಾರು. ಈಗ ಕರೆಂಟ್ ಹರಿಸಿದಾರ ಅದ್ರೊಳಗೆ ಕರೆಂಟ್ ಹರಿಸಿದ ಕೂಡ ಏನಾಯ್ತು, ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಯ್ತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತ ಈ ಹಾರ್ಸ್ ಶೂ ಮ್ಯಾಗ್ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತದ ಕಾಂತಕ್ಷೇತ್ರ ಮತ್ತು ಆ ವಾಹಕದಲ್ಲಿ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ, ಇವೇನಾಗ್ತಾವ, ಪರಸ್ಪರ ಏನಾಗ್ತಾವ, ವರ್ತಿಸ್ತಾವ. ಪರಸ್ಪರ ವರ್ತಿಸಿ ಅಲ್ಲಿ ಐದರ್ ಒಂದು ತರದ ವಿಕರ್ಷಣಾ ಬಲ ಅಥವಾ ಆಕರ್ಷಣಾ ಬಲ ಉಂಟಾಗಿ ಆ ಚಲಿಸ್ತೈತದ. ಯಾವುದು? ವಾಹಕ ಒಳಗರ ಹೋಗ್ಬೋದು, ಹಿಂಗ್ ಹೊರಗರ ಹೋಗ್ಬೋದು, ಹಿಂಗಾಗ್ತೈತಿ, ಹಿಂಗ್ ಚಲಿಸ್ತೈತಿ. ಇಲ್ಲಿ ತಂದ್ರೆ ಈ ಕಡೆ ಹೋಗ್ತೈತಿ ಒಂದ್ ಗೊತ್ತು, ಇಲ್ಲ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಈ ಕಡೆ ಹೋಗ್ತೈತಿ. ಒಂದ್ ಕಡೆ ಡೈರೆಕ್ಷನ್ ಇದ್ರೆ ಹಿಂಗ್ ಹೋಗ್ತೈತಿ, ಇನ್ನೊಂದ್ ಕಡೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ರೆ ಈ ಕಡೆ ಸರಿತೈತಿ. ಆ ಎಕ್ಸ್ಪೆರಿಮೆಂಟ್ ಐತಿ, ಅದನ್ನ ಓದ್ರಿ. ಅದನ್ನ ನೀವು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದ್ರೆ ಆ ಚಲನೆಯ ದಿಕ್ಕು ಏನಾಗ್ತೈತಿ, ಬದಲಾಗ್ತೈತಿ. ಇದು ನಾನು ನಿಮ್ಗೆ ಹೇಳಿದ್ನಲ್ಲ, ದಿಸ್ ವಾಸ್ ದ ಎಕ್ಸ್ಪೆರಿಮೆಂಟ್ ಆಫ್ ಲಾಸ್ಟ್ ಟು ಲಾಸ್ಟ್ ಸೆಂಚುರಿ. ಈಗ ನಾವು ಲಾಸ್ಟ್ ಸೆಂಚುರಿ ಅಂತಿದ್ದೀವಿ ಮೊದಲು ನಾವು ಕಲಿಬೇಕಾದ್ರೆ, ಈಗ ನಿಮ್ಗೆ ಲಾಸ್ಟ್ ಟು ಲಾಸ್ಟ್ ಸೆಂಚುರಿ ಅನ್ಬೇಕಾಗಿದೆ. ಯಾಕಂದ್ರೆ ನೀವೆಲ್ಲರಿಗೆ 21ನೇ ಶತಮಾನದಾಗ ಅದರಿ. ಇದು 19ನೇ ಶತಮಾನದ ಅಂದ್ರ 1800 ಸಮಥಿಂಗ್ ಒಳಗೆ ನಡೆದಂತಹ ಎಕ್ಸ್ಪೆರಿಮೆಂಟ್ ಇದು ಮಾಡಿದ್ದು. ಬಹಳ ದೊಡ್ಡ ಎಕ್ಸ್ಪೆರಿಮೆಂಟ್ ಇದು ಹಿಂಗಾಗಿದ್ದು, ಬಹಳ ದೊಡ್ಡ ವಿದ್ಯಮಾನ. ಇಟ್ ವಾಸ್ ಕಂಪ್ಲೀಟ್ಲಿ ಮ್ಯಾಜಿಕಲ್. ಸೊ ಈಗ ಈ ಚಲನೆ ದಿಕ್ಕನ್ನು ನಾವು ಕಂಡು ಹಿಡ್ಕೊಳ್ಬೇಕು. ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಾಗಿದ್ದಾಗ, ಕಾಂತಕ್ಷೇತ್ರ ಈ ದಿಕ್ಕಿನಾಗಿದ್ದಾಗ, ಕಾಂತಕ್ಷೇತ್ರ ಈ ದಿಕ್ಕಿನಾಗೈತಿ, ವಿದ್ಯುತ್ ಪ್ರವಾಹ ಈ ದಿಕ್ಕಿನಾಗೈತಿ, ಹಂಗಾದ್ರೆ ಬಲ ಯಾವ ದಿಕ್ಕಿನಾಗ ವರ್ತಿಸ್ತೈತಿ, ಚಲನೆ ಯಾವ ದಿಕ್ಕಿನಾಗ ಉಂಟಾಗ್ತೈತಿ, ಇದಕ್ಕೊಂದು ನಮಗೆ ನಿಯಮ ಬೇಕು. ಕಾಂತಕ್ಷೇತ್ರ ಈ ದಿಕ್ಕಿನಾಗೈತಿ, ಕರೆಂಟ್ ಈ ದಿಕ್ಕಿನಾಗ ಹರಿಯಾಕತೈತಿ, ಬಲ ಯಾವ ದಿಕ್ಕಿನಾಗ ವರ್ತಿಸ್ತೈತಿ ಆ ವಾಹಕದ ಮೇಲೆ, ಆ ವಾಹಕ ಯಾವ ದಿಕ್ಕಿನಾಗ ಚಲಿಸ್ತೈತಿ, ಇದಕ್ ನಮಗೊಂದು ನಿಯಮ ಬೇಕು. ವಿಜ್ಞಾನದೊಳಗೆ ನೋಡ್ರಿ, ಬರೀ ಬಲ ಉಂಟಾಗ್ತೈತಿ ಅಂದ್ರ ಸಾಧ್ಯ ಅಲ್ಲ, ಅದು ವಿಜ್ಞಾನ ಆಗ್ಲಿಲ್ಲ. ವಿಜ್ಞಾನ ಆಗ್ಬೇಕಾದ್ರೆ ನಮಗೆ ನಿಖರವಾಗಿ ಬಲ ಯಾವ ದಿಕ್ಕಿನಾಗ ವರ್ತಿಸ್ತೈತಿ, ಎಷ್ಟು ಬಲ ವರ್ತಿಸ್ತೈತಿ, ಇಷ್ಟು ಮ್ಯಾಗ್ನೆಟ್ ಇತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಮಗ ಅಳ್ಯಾಕ್ ಬರ್ಬೇಕು. ಮೊದಲ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಯೂನಿಟ್ ಐತಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟಿತ್ತು, ಕರೆಂಟ್ ಇತ್ತು ಅಂದ್ರ ಇಷ್ಟು ನ್ಯೂಟನ್ಗಳ ಬಲ ಈ ದಿಕ್ಕಿನೊಳಗ ವರ್ತಿಸ್ತೈತಿ. ಇದನ್ನ ಲೆಕ್ಕ ಹಾಕಕ್ ಬರ್ಬೇಕು, ಆವಾಗ ವಿಜ್ಞಾನ. ಈಗ ಸದ್ಯ ನಿಮಗೆ 10th ಆ ಬಲವನ್ನು ಲೆಕ್ಕ ಹಾಕೋದು ಇಲ್ಲ ನಿಮಗೆ. ಇಷ್ಟು ಕಾಂತಕ್ಷೇತ್ರ ಐತಿ, ಇಷ್ಟು ವಿದ್ಯುತ್ ಪ್ರವಾಹ ಹರಿಯಾಕತೈತಿ, ಹಂಗ ಅಂದ್ಮೇಲೆ ಎಷ್ಟು ನ್ಯೂಟನ್ಗಳ ಬಲ ಅದ್ರ ಮೇಲೆ ವರ್ತನೆ ಆಗ್ತೈತಿ, ಇದು ಇಲ್ಲ ನಿಮಗೆ 10th. ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಯ್ತು. ಅಡ್ವಾನ್ಸ್ಡ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ನೀವು ಕೋರ್ಸ್ಗಳನ್ನ ಮುಂದೇನಾದ್ರೂ ಇಂಜಿನಿಯರಿಂಗ್ ಒಳಗೆ ತಗೊಂಡ್ರಿ ಅಂದ್ರೆ ಅವಾಗ ಬರ್ತೈತದು. ಈಗ ಸದ್ಯ ನಿಮ್ಗೆ ಅದಿಲ್ಲ. ನಿಮ್ಗೆ ಈಗ ಏನೈತಿ, ಬರೇ ಕೇವಲ ದಿಕ್ಕನ್ನಾದ್ರೂ ಕಂಡು ಹಿಡೀರಿ ಅಂತ. ಕಾಂತಕ್ಷೇತ್ರದ ದಿಕ್ಕು ಹಿಂಗೈತಿ, ವಿದ್ಯುತ್ ಪ್ರವಾಹದ ದಿಕ್ಕು ಹಿಂಗೈತಿ, ಆವಾಗ ಆ ವಾಹಕದ ಮೇಲೆ ಯಾವ ದಿಕ್ಕಿನೊಳಗ ಬಲ ಪ್ರಯೋಗ ಆಗ್ತೈತಿ, ಇದಕ್ಕೆ ನಿಮಗೊಂದು ನಿಯಮ ಐತಿ. ಆದ್ರೆ ಈ ನಿಯಮ ತಿಳ್ಕೊಳ್ಕಿಂತ ಮೊದಲ, ಈ ನಿಯಮ ಒಂದ್ ಸ್ವಲ್ಪ ನಿಮ್ಗೆ ಏನಾಗ್ತೈತಿನ, ಸ್ವಲ್ಪ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್. ಈ ನಿಯಮ ಬಹಳ ಇಂಪಾರ್ಟೆಂಟ್. ಯಾಕಂದ್ರ ನಾವು ಮೋಟರ್ ಹೆಂಗ್ ವರ್ಕ್ ಆಕೈತಿ ಅಂತ ನಿಮ್ಗೆ ಈ 10th ಒಳಗನ ಇದೇ ಚಾಪ್ಟರ್ ಒಳಗ ಐತಿ. ಆ ಮೋಟರ್ ಹೆಂಗ್ ವರ್ಕ್ ಆಕೈತಿ ಅಂತ ನೀವು ತಿಳ್ಕೊಬೇಕಂದ್ರ ಈ ನಿಯಮ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ನಿಯಮ ತಿಳ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಈ ನಿಯಮ ತಿಳ್ಕೊಳಕ್ಕಿಂತ ಮೊದಲ ನಾನ್ ನಿಮಗ 3 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಹೇಳ್ಬೇಕು. 3 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದ್ರೆ ಏನಪ್ಪಾ, ನಿರ್ದೇಶಾಂಕಗಳು. ಎಕ್ಸ್ ಅಕ್ಷ, ವೈ ಅಕ್ಷ. ನಿಮ್ಗೆಲ್ಲರಿಗೂ ಗೊತ್ತೈತಿ ಎಕ್ಸ್ ಅಕ್ಷ, ವೈ ಅಕ್ಷ.
Yes, sir. ಇವು ಹೆಂಗಿರ್ತಾವು? ಪರಸ್ಪರ ಲಂಬವಾಗಿರ್ತಾವ. ಎಕ್ಸ್ ಅಕ್ಷ ಹಿಂಗಿದ್ರ ವೈ ಅಕ್ಷ ಹಿಂಗ್ ತಗೊಂಡಿರ್ತೀವಿ. ಕರೆಕ್ಟ್. ಸೊ ಇದಕ್ಕ ನಾವೇನಂತೀವಿ? 2 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್. ಇದರಿಂದ ನಾವ್ ಏನ್ ಮಾಡ್ಕೋಬಹುದು? ಈ ತರದ ಟೂ ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ನಿಂದ ಏನ್ ಮಾಡ್ಕೋಬಹುದು? ಯಾವುದೇ ಒಂದು ಪ್ಲೇನ್ ನಾಗಿಂದ ಬಿಂದುವಿಗೆ ನಾವು ಒಂದು ಅಡ್ರೆಸ್ ಕೊಡ್ಬೋದು. ಯಾವುದೇ ಒಂದು, ಈಗ ನಮ್ ಟೇಬಲ್ ಐತಿಪ್ಪ, ಟೇಬಲ್ ಅದೊಂದು ಪ್ಲೇನ್ ಇದು, ಇದರಾಗಿಂದ ಯಾವುದೇ ಒಂದು ಬಿಂದುವಿಗೂ ಅಡ್ರೆಸ್ ಕೊಡ್ಬೋದು. ನಾನು ಹೆಂಗ್ ಅಡ್ರೆಸ್ ಕೊಡೋದು? ಟೇಬಲ್ ನ ಒಂದು ಮೂಲೆಯನ್ನ ನಾ ಏನ್ ತಗೋತೀನಿ? 0 0 ಮೂಲ ಅಂತ ತಗೋತೇನೆ, ಆರಿಜಿನ್ ಅಂತ ತಗೋತೇನೆ. ಅಲ್ಲಿಂದ ಎಕ್ಸ್ ಆಕ್ಸಿಸ್ ಹೊರಟೈತಿ, ಅಲ್ಲಿಂದ ವೈ ಆಕ್ಸಿಸ್ ಹೊರಟೈತಿ. ನಾವು ಟೇಬಲ್ ನಾಗಿನ ಯಾವುದೇ ಒಂದು ಬಿಂದು ತಗೋತೇನೆ, ಎಕ್ಸ್ ಅಕ್ಷದ ಗುಂಟ ಎಷ್ಟು ದೂರ ಐತಿ, ವೈ ಅಕ್ಷದ ಗುಂಟ ಎಷ್ಟು ದೂರ ಐತಿ. ಫಾರ್ ಎಕ್ಸಾಂಪಲ್ 3,4 ಅಂದ್ರೆ ಎಕ್ಸ್ ಅಕ್ಷದ ಗುಂಟ 3 ಇಂಚು ಮುಂದ, ವೈ ಅಕ್ಷದ ಗುಂಟ 4 ಹಿಂಗೆ. ಇಲ್ಲೆಲ್ಲೋ ಪಾಯಿಂಟ್, ಇದು ಪಾಯಿಂಟ್. ಅದೇ ರೀತಿ ಎಕ್ಸ್ ಅಕ್ಷದ ಗುಂಟ 2, ವೈ ಅಕ್ಷದ ಗುಂಟ 2. ಸೊ 2,2, 3,2, 4,2 ಈ ತರ ನಾನು ಪಾಯಿಂಟ್ಸ್ ಗಳನ್ನ ಪ್ರತಿ ಪಾಯಿಂಟ್ಗೂ ಅಡ್ರೆಸ್ ಕೊಡ್ಬೋದು. ಇದು ಎಲ್ಲಿ ಸಾಧ್ಯ? 2 ಡೈಮೆನ್ಷನಲ್ ಒಳಗೆ ಅಷ್ಟೇ ಸಾಧ್ಯ, ಎಕ್ಸ್ ಮತ್ತು ವೈ ಅಕ್ಷ ಇತ್ತು ಅಂತ. ಸಪೋಸ್ ಸ್ಪೇಸ್ ಐತಿ, ಸ್ಪೇಸ್ ಏನೈತಿ? 3 ಡೈಮೆನ್ಷನ್ ಐತಿ. 3 ಡೈಮೆನ್ಷನ್ ನಾಗ ಪಾಯಿಂಟ್ ಒಳಗೆ ನನಗೆ ಅಡ್ರೆಸ್ ಕೊಡ್ಬೇಕು. ಗುರು ಗ್ರಹಗೊಂದು ಅಡ್ರೆಸ್ ಕೊಡ್ಬೇಕು, ಶನಿ ಗ್ರಹಗೊಂದು ಅಡ್ರೆಸ್ ಕೊಡ್ಬೇಕು, ಚಂದ್ರಗೊಂದು ಅಡ್ರೆಸ್ ಕೊಡ್ಬೇಕು. ಹೆಂಗ್ ಕೊಡೋದು ಅದನ್ನ? ಎಕ್ಸ್ ವೈ ಕೋಆರ್ಡಿನೇಟ್ ಸಿಸ್ಟಮ್ ನಿಂದ ಸಾಧ್ಯ ಐತಿ. ಎಕ್ಸ್ ವೈ ಕೋಆರ್ಡಿನೇಟ್ ಸಿಸ್ಟಮ್ ಇಂದ ಸಾಧ್ಯ ಐತಿ. ಅಕ್ಷಾಂಶ ಯಾವ ಪಾಯಿಂಟ್ ಒಳಗ? ಎಸ್ ಸರ್. ಅಕ್ಷಾಂಶ ರೇಖಾಂಶಗತೆ ನಾವು ಸ್ಪೇಸ್ ನಾಗಿನ ಆಬ್ಜೆಕ್ಟ್ ಗಳಿಗೂ ಅಡ್ರೆಸ್ ಕೊಡಬಹುದು. 3D ಒಳಗಿನ ಆಬ್ಜೆಕ್ಟ್ ಗಳಿಗೆ ಅದ್ 2 ಡೈಮೆನ್ಷನಲ್ ಇದ್ರ ಅಷ್ಟ ಬರ್ತೈತ್ರಿ. ಇದ್ರ ಅಷ್ಟ ಬರ್ತೈತಿ. 3D ಒಳಗೆ ಅಡ್ರೆಸ್ ಬರಂಗಿಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? ಅದು 3 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ತಗೋಬೇಕು. 3 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಹೆಂಗ? ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ, ಇನ್ನೊಂದು ನಾನು ಏನ್ ಮಾಡ್ತೀನಿ? ಝೆಡ್ ಅಕ್ಷ ತಗೋತೇನೆ. ಝೆಡ್ ಅಕ್ಷ ಹೆಂಗ್ ಹೋಗ್ತೈತಿ ಗೊತ್ತೈತಿ? ಝೆಡ್ ಅಕ್ಷ ಹೆಂಗ್ ಹೋಗ್ತೈತಿ ಗೊತ್ತೈತಿ? ಇವೆರಡಕ್ಕೂ ಲಂಬವಾಗಿರ್ಬೇಕು. ಅದು ಇದಕ್ಕೂ ಲಂಬ, ಇದಕ್ಕೂ ಲಂಬ. ಹೆಂಗ್ ಹೇಳ್ಯಾರ ಅದನ್ನ? ಇದಕ್ಕೂ ಲಂಬ ಇರ್ಬೇಕು, ಇದಕ್ಕೂ ಲಂಬ. ಎಕ್ಸ್ ಅಕ್ಷಕ್ಕೂ ಲಂಬವಾಗಿರ್ಬೇಕು, ವೈ ಅಕ್ಷಕ್ಕೂ ಲಂಬವಾಗಿರ್ಬೇಕು ಅದು ಝೆಡ್ ಅಕ್ಷ. ಹೆಂಗ್ ಮಾಡೋದು? ಎಕ್ಸ್ ಅಕ್ಷಕ್ಕೂ ಲಂಬ, ವೈ ಅಕ್ಷಕ್ಕೂ ಲಂಬ. ನಿಮ್ ಕಡೆಯಿಂದ ನಮ್ ಕಡೆ ರೀ. ವೆರಿ ಗುಡ್, ವೆರಿ ಗುಡ್. ಅದ್ ಹೆಂಗ್ ಹೋಗ್ಬೇಕು? ಹಿಂಗ್ ಒಳಗ್ ಹೋಗ್ಬೇಕು. ಅದು 3D ಒಳಗೆ ಹಿಂಗ್ ಹೋಗ್ಬೇಕು. ಅದು ಪೇಪರ್ ಬಿಟ್ಟು ಹೋಗ್ಬೇಕದು. ಪೇಪರ್ನಾಗಿಂದ ಹಿಂಗ್ ಒಳಗಡೆಯಿಂದ ಹಿಂಗ್ ಹೋದಂಗ. ಓಕೆ. ಸೊ ಐ ಕ್ಯಾನಾಟ್ ಶೋ ಇಟ್. ಈಗ ನೀವು ಅದನ್ನ ಈ ತರ ಬಟ್ ಮಾಡಿ ಮಾಡ್ಬೋದು ನೋಡಿ. ಬಟ್ ಮಾಡಿ ಮಾಡ್ಬೋದು. ಓಕೆ. ಸೊ ಇಸ್ ಇಟ್ ಓಕೆ? ಸೊ ಈಗ ನೋಡಿ, ಇದು ನೋಡ್ರಿ. ಸೊ ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ, ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಈ ಹೆಬ್ಬರಳು ಐತಿ, ನಿಮ್ಗೆ ಕಾಣಿಸ್ವಲ್ತಿದ್ರು. ಇದು ಹೆಬ್ಬರಳು, ಇದು ಹೆಬ್ಬರಳು ನನ್ ಕಡೆ ಪಾಯಿಂಟ್ ಆಗತ್ತಲ್ಲ. ಇದು ಝೆಡ್ ಅಕ್ಷ, ಹೆಬ್ಬರಳು ನನ್ ಕಡೆ ಬರಾಕತ್ತೈತಿ. ಹಿಂಗಾರು ಮಾಡ್ಬೋದಾಗಿತ್ತು, ಹಿಂಗೂ ಮಾಡ್ಬೋದಾಗಿತ್ತು. ಅಥವಾ ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಈ ತರ ಮಾಡ್ಬೋದು ನೋಡಿ. ಈಗ ಇದು ಎಕ್ಸ್ ಅಕ್ಷ, ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ, ಇದು ಝೆಡ್ ಅಕ್ಷ. ಇಂಥದ್ ನೀವು ಒಂದು ಮಾಡೆಲ್ ಮಾಡ್ಕೋಬಹುದು. ನೀವೇ ಏನ್ ಮಾಡ್ಕೋಬಹುದು? ಒಂದು ಕಟ್ಗಿದ್ ಇಂಥದ್ದು ಮಾಡೆಲ್ ಮಾಡ್ಕೋಬಹುದು. ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್, ನೆಗೆಟಿವ್ ಝೆಡ್ ಆಕ್ಸಿಸ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದು ಧನ ಎಕ್ಸ್ ಅಕ್ಷ. ಋಣ ಎಕ್ಸ್ ಅಕ್ಷ ಈ ಕಡೆ ಇರ್ತೈತಿ, ಈ ಕಡೆ ಇರ್ತೈತಿ. ಇದ್ರ ಹಿಂದಿಂದ 0 ಹಿಂದ್ ಹೋದ್ರೆ ಇದು ಋಣ ಎಕ್ಸ್ ಅಕ್ಷ. ಪಾಸಿಟಿವ್ ವೈ ಅಕ್ಷ ಯಾವ್ದು ಇರ್ತೈತಿ? ಮ್ಯಾಲ ಇರ್ತೈತಿ. ನೆಗೆಟಿವ್ ವೈ ಅಕ್ಷ ಯಾವ್ದು ಇರ್ತೈತಿ? ನೆಗೆಟಿವ್ ವೈ ಆಕ್ಸಿಸ್ ಯಾವ್ದು ಇರ್ತೈತಿ? ಕೆಳಗಿರ್ತೈತಿ. ಹಂಗ ನಿಮ್ ಕಡೆಗೆ ಬರೋದು ಪಾಸಿಟಿವ್ ಝೆಡ್ ಇತ್ತಂದ್ರೆ, ನನ್ನ ಕಡೆಗೆ ಬರೋದು ಏನಿರ್ತೈತಿ? ನೆಗೆಟಿವ್ ಝೆಡ್ ಇರ್ತೈತಿ. ನೆಗೆಟಿವ್ ಝೆಡ್. ಅವಾಗ ನಾನು ಏನಂದಂಗ 3 ಕಟ್ಟಿಗೆಗಳು ತಗೋತೇನೆ. ನಾನು ಹಿಂಗ್ 3 ಕಟ್ಟಿಗೆ ತಗೋತೇನೆ. ಒಂದಕ್ಕೆ ಒಂದ್ ಹಿಂಗ್ ಪ್ಲಸ್ ಮಾಡ್ಕೋತೇನೆ. 3ನೇ ಕಟ್ಟಿಗೆ ತಗೊಂಡು ಏನ್ ಮಾಡ್ತೇನೆ? ಅವಕ್ ಲಂಬವಾಗಿ ಹಿಂಗ್ ಕಟ್ತೇನೆ. ಮೊದಲ ಹಿಂಗ್ ಇವ್ 2 ಕಟ್ಟಿಗೆಗಳು ಹಿಂಗ್ ಪ್ಲಸ್ ಆಗಿ ಕಟ್ತೇನೆ. ಆಮೇಲೆ 3ನೇ ಕಟ್ಟಿಗೆ ತಗೋತೇನೆ. ಅದನ್ನ ಹೆಂಗ್ ಮಾಡ್ತೇನೆ ನಾನು? ಅವ್ ಎರಡಕ್ಕೂ ಲಂಬವಾಗಿ ಹಿಂಗ್ ಹೋಗೋಂಗ್ ಕಟ್ತೇನೆ. ಅರ್ಥ ಆಯ್ತು? ಓಕೆ. ಈಗ ಎರಡೇ 2 ಅಕ್ಷಗಳಿದ್ದಾಗ, ಎಕ್ಸ್ ವೈ ಅಕ್ಷಗಳಿದ್ದಾಗ ಎಷ್ಟು ಖಾನೆಗಳು ಉಂಟಾಗಿದ್ದು ಹೇಳ್ರಿ ನೋಡೋಣ. ಎಷ್ಟು ಚತುರ್ಥಕಗಳು ಉಂಟಾಗಿದ್ದು ಹೇಳ್ರಿ ನೋಡೋಣ. 4.
ಮೊದಲನೇ ಚತುರ್ಥಕ, ಎರಡನೇ ಚತುರ್ಥಕ. ಮೊದಲನೇ ಚತುರ್ಥಕದೊಳಗ ಬಿಂದುಗಳು ಅಡ್ರೆಸ್ಗಳು ಹೆಂಗಿರ್ತಾವ? ಎಕ್ಸ್ ಪಾಸಿಟಿವ್ ಮತ್ತು ವೈ ಪಾಸಿಟಿವ್ ಇರ್ತೈತೋ ಹೆಂಗಿರ್ತೈತಿ? ಎರಡನೇ ಚತುರ್ಥಕದಲ್ಲಿ ಹೆಂಗಿರ್ತೈತಿ? ಪಾಸಿಟಿವ್ ನೆಗೆಟಿವ್. ಯಾವ್ದು ನೆಗೆಟಿವ್ ಇರ್ತೈತಿ? ಅಂದ್ರೆ ಏನೈತಿ, ಎಡಕ್ ಐತಿ ಅದು ಬಿಂದು, ಆದ್ರೆ ಮ್ಯಾಗಿನ್ ಸೈಡ್ ಐತಿ. ಭೂಮಧ್ಯ ರೇಖೆಗಿಂತ ಮ್ಯಾಲ ಐತಿ, ಭೂಮಧ್ಯ ರೇಖೆಗಿಂತ ಮ್ಯಾಲ ಐತಿ, ಆದ್ರೆ ಎಡಕ್ ಐತಿ. ಓಕೆ, ಸೊ ಅದು ಮೈನಸ್ ಎಕ್ಸ್ ಇದ್ದು ಮೈನಸ್ ಐತಿ, ವೈ ಪಾಸಿಟಿವ್ ಐತಿ. ಮೊದಲನೇ ಚತುರ್ಥಕದೊಳಗ ಏನೈತಿ? ಭೂಮಧ್ಯ ರೇಖೆ ಮ್ಯಾಲ ಐತಿ, ಅಂದ್ರೆ ವೈ ಅಂತೂ ಪಾಸಿಟಿವ್ ಐತಿ, ಆದ್ರೆ ಎಕ್ಸ್ ಅನ್ನು ಸಹಿತ ಪಾಸಿಟಿವ್ ಐತಿ, ಬಲಕ್ಕೆ ಐತಿ ನಡ್ತೀನಿ. ಇನ್ನ ಮೂರನೇ ಚತುರ್ಥಕದೊಳಗೆ ಏನಾಗ್ತತಿ? ಎಕ್ಸ್ -2 ಸರ್. ಇನ್ನು ನಾಲ್ಕನೇ ಚತುರ್ಥಕದೊಳಗೆ ಇಲ್ಲಿ ಏನಾಗ್ತಿ? ಇಲ್ಲಿ ಎಕ್ಸ್ ಪಾಸಿಟಿವ್, ನೆಗೆಟಿವ್, ಪ್ಲಸ್ ಮತ್ತು ಮೈನಸ್ ಇರ್ತದೆ. ಓಕೆ, ಈಗ 3 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್ ಐತಿ. ಹಿಂಗ ಎರಡು ಕಟ್ಟಿಗೆ ಜಾಯಿನ್ ಮಾಡಿದೀನಿ, ಮತ್ತೆ ಇನ್ನೊಂದು ಕಟ್ಟಿಗೆ ಹಿಂಗ್ ಲಂಬ ಹಾಕಿದೀನಿ. ಇಲ್ಲಿ ಎಷ್ಟು ಖಾನೆಗಳು ಉಂಟಾಗ್ತಾವ ಹೇಳಿ ನೋಡೋಣ. ಎಂಟ್ರಿ 8 ಖಾನೆ 8 ಆಗ್ತದೆ. 8 ಹುಡುಕ್ಯಾಡ್ರ ನೋಡೋಣ, ಮನಸ್ನಾಗ ಹುಡುಕ್ಯಾಡ್ರಿ 8 ಎಲ್ಲಾದವ್? ಮನಸ್ನಾಗ ಇಮ್ಯಾಜಿನ್ ಮಾಡ್ರಿ 8 ಅದಾವ. ಯಾರೋ ಹೇಳಿದ್ರಿ 8 ಅಂತ. ಎಕ್ಸಲೆಂಟ್. ಸರಿ, ಮ್ಯಾಲ್ 4 ಹಾಕವ್ರಿ, ಕೆಳಗ್ 4 ಹಾಕ್ತಾವ್ರಿ, ಹಂಗೂ ವಿಚಾರ ಮಾಡಿದ. ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್. ಅಂದ್ರ ಈಗ ನೀವು ಬರೀ ಎಕ್ಸ್ ವೈ ಅಷ್ಟ ಅಕ್ಷರ ನೋಡ್ರಿ, 4 ಅದಾವ ಹೌದಲ್ವಾ? ಎಕ್ಸ್ ವೈ ದೊಳಗ ಅಷ್ಟ ತಗೊಂಡಾಗ 4 ಅದಾವ. ನೀವು ಝೆಡ್ ಆಕ್ಸಿಸ್ ಹಾಕ್ಬಿಟ್ರಂದ್ರ ಝೆಡ್ ಪಾಸಿಟಿವ್ ಇದ್ದಾಗ ಈ 4 ಮತ್ತು ಝೆಡ್ ನೆಗೆಟಿವ್ ಇದ್ದಾಗ ಈ 4 ಸಿಗ್ತಾವ. ನನ್ನ ಕಡೆ ಮುಂದ್ಗಡೆನು 4 ಸಿಗ್ತಾವ, ನನ್ನ ಪೇಪರ್ದ ಹಿಂದ್ಗಡೆನು ಮತ್ತೆ 4 ಸಿಗ್ತಾವ. ಝಡ್ ಅಂದ್ರೆ ಹಿಂಗೈತಿ, ಝಡ್ ಪ್ಲೇನ್ ಇದು, ಝಡ್ ಪ್ಲೇನ್. ಝಡ್ ಈ ಕಡೆ ನನ್ನ ಕಡೆನು 4 ಸಿಗ್ತಾವ, ನನ್ನ ಹಿಂದ್ಗಡೆನು 4 ಸಿಗ್ತಾವ. ಅರ್ಥ ಆಯ್ತು? ಹಾ ರೀ. ನೋಡ್ರಿ, 3D ಇಮ್ಯಾಜಿನೇಷನ್ ಡೆವಲಪ್ ಆಗ್ಬೇಕು ನಿಮ್ಗ. ಈಗ್ಲೇ 3D ಬಾಳ ಬರ್ತೈತಿ ಇನ್ಮೇಲೆ. 3 ಡೈಮೆನ್ಷನಲ್ ಇಮ್ಯಾಜಿನೇಷನ್ ಬರ್ಬೇಕು ನಿಮ್ಗ. ಅದನ್ನ ಎಲ್ಲದಕ್ಕೂ ಮಾಡೆಲ್ ಮಾಡಿ 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 ಮಾಡಿ, ಪೇಪರ್ಲೆ ಮಾಡೆಲ್ ಮಾಡ್ನಿ, ರಟ್ಲೆ ಮಾಡೆಲ್ ಮಾಡ್ನಿ, ಅನಿಮೇಷನ್ಲೆ ಮಾಡೆಲ್ ಮಾಡ್ನಿ, ಎಲ್ಲಾ ಕಡೆನೂ ಆತರ ತೋರ್ಸ್ಕೊಂತ ಕೆಲವೊಂದು ಹೋಗ್ತಾರಂಗ. ಆದ್ರ ಹಂಗ ತೋರ್ಸೋದ್ರಿಂದ ನಿಮ್ ಇಮ್ಯಾಜಿನೇಷನ್ ಬೆಳೆಯೋದಿಲ್ಲ. ಆಕ್ಚುಲಿ ಯಾರು 3D ಒಳಗ್ ಕೆಲಸ ಮಾಡ್ತಾರಲ್ಲ, 3D ಜೊಮೆಟ್ರಿ ಒಳಗ್ ಬಹಳ ಮಂದಿ. ನನ್ನ ಫ್ರೆಂಡ್ ಒಬ್ರು ಅದಾರ, ಅವ್ರು ಇಸ್ರೇಲ್ ದೇಶದೊಳಗ ಸೈಂಟಿಸ್ಟ್ ಆಗಿದ್ರು. ಈಗ ಅವ್ರು ಭಾರತಕ್ಕೆ ಬಂದು IIT ಮಂಡಿ ಒಳಗ್ ಪ್ರೊಫೆಸರ್ ಆಗಿದ್ದಾರೆ. ಅವ್ರು 3D ಜೊಮೆಟ್ರಿ ಒಳಗ್ ಕೆಲಸ ಮಾಡ್ತಾರ. ಅವ್ರು ಬಹಳ ಉತ್ತಮ ಕೆಲಸಗಳನ್ನ ಅವ್ರಿಂದ ಸಾಧ್ಯ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಕನ್ವೇಯರ್ ಬೆಲ್ಟ್ಸ್ ಡಿಸೈನ್ಸ್ ಅಂತ ಕರೀತಾರು. ದೊಡ್ಡ ದೊಡ್ಡ ಇಂಡಸ್ಟ್ರಿ ಒಳಗ ಹೆಂಗ್ ಹೋಗ್ಬೇಕು ವಸ್ತುಗಳು, ಯಾವ ಒಂದು ಇದ್ರೊಳಗೆ ಹೋಗ್ಬೇಕು ಅವನ್ನೆಲ್ಲ ಡಿಸೈನ್ ಮಾಡ್ತಾರ. ಅದಕ್ಕೆ ಬೆಲ್ಟ್ ಅಂತ ಇರ್ತಾವ. ಬೆಲ್ಟ್ ಆಟೋಮೆಟಿಕ್ಲಿ ಆ ಬೆಲ್ಟ್ ಮೇಲೆ ನೀವು ಹಾಕ್ಬಿಟ್ರೆ ಅಂದ್ರೆ ಸಣ್ಣ ಸಣ್ಣ ಬಾಟಲ್ಗಳು ಇರ್ಬೋದು, ನಿಮ್ಮ ಕೋಲ್ಡ್ ಡ್ರಿಂಕ್ ಬಾಟಲ್ ಇರ್ಬೋದು, ಏನೇ ಇರ್ಬೋದು, ಅದನ್ನಿಟ್ರ ಆ ಬೆಲ್ಟ್ ಒಯ್ತೈತೆ, ಅದನ್ನ ಹೆಂಗ್ 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 ಹೆಂಗ ಒಯ್ತೈತೆ. ಅದನ್ನ ಅಲ್ಲಿ ಹೋದಂಗ ಅದು ಪೇಂಟಿಂಗ್ ಆಗ್ತಾವಲ್ಲಿ, ಅಥವಾ ಅದಕ್ಕೆ ಏನಾದ್ರು ಕಟಿಂಗ್ ಆಗ್ತೈತಿ, ಏನೇನೋ ಆಗ್ತೈತೆ ಅಲ್ಲಿ ಒಳಗಡೆ. ಆ ಬೆಲ್ಟ್ ಮೇಲೆ ಕುಡಿಸಿರ್ತಾರ ಅವನ್ನೆಲ್ಲ ರಾ ಮೆಟೀರಿಯಲ್. ಆ ಬೆಲ್ಟ್ ಹುಕ್ಕೊಂತ ಹೋಗ್ತೈತಿ ಹಿಂಗ. ಆ ಬೆಲ್ಟ್ ಹೋದಂಗ ಅವ್ ಏನೇನೋ ಆಗ್ತಾವ. ನೀವು ಫ್ಯಾಕ್ಟರಿದ ಬಗ್ಗೆ ವಿಡಿಯೋ ನೋಡಿದ್ರೆ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ವಿಡಿಯೋ ನೋಡಿದ್ರೆ ಕನ್ವೇಯರ್ ಬೆಲ್ಟ್ ಅನ್ನು ತೋರಿಸ್ತೈತಿ. ಆ ಕನ್ವೇಯರ್ ಬೆಲ್ಟ್ ಡಿಸೈನ್ ಮಾಡೋದ್ರೊಳಗೆ ಕೆಲಸ ಮಾಡ್ತಾರ. ಅದ್ರ ಬಹಳಷ್ಟು ಮ್ಯಾಥಮೆಟಿಕ್ಸ್ ಬೇಕು. ಸೊ ಅವರೆಲ್ಲ 3D ನ ಇಮ್ಯಾಜಿನ್ ಮಾಡ್ತಾರ. ಬಹಳಷ್ಟು ಇಮ್ಯಾಜಿನ್ ಮಾಡಕ್ ನಿಮಗ್ ಶಕ್ತಿ ಬರ್ಬೇಕು. ಇದೆಲ್ಲಾರ್ಗು ಇಮ್ಯಾಜಿನ್ ಆತ್ನ ಇವತ್ತು ಹೇಳಿದ್ದು 3D ಇದು. ಇದು ನಿಮ್ಗೆ ಇಮ್ಯಾಜಿನೇಷನ್ ಬೆಳೆದ ಮೇಲೆ ನಿಮ್ಗ ಈ ನಿಯಮವನ್ನ ತಿಳ್ಕೊಳ್ಳೋದು ಬಹಳ ಸುಲಭ ಐತಿ. ನಾನು ನಿಮ್ ಮುಂದೆ ಹೇಳ್ಬೇಕು. ಇಲ್ದಿದ್ರ ಮುಗೀತು. ಫ್ಲೆಮಿಂಗನ ಎಡಗೈ ನಿಯಮ ಅಂತ ಬರ್ತೈತಿ. ಅದನ್ನ ಬಾಯ್ಪಾಟ್ ಹೊಡಿಯೋದು ಬಹಳ ಸುಲಭ ಐತಿ. ಆದ್ರೆ ಈ ಫ್ಲೆಮಿಂಗ್ ನ ಎಡಗೈ ನಿಯಮ ಬಹಳ ಬ್ಯೂಟಿಫುಲ್ ಐತಿ. ಅದನ್ನ ತಿಳ್ಕೊಳಕ್ ನಿಮ್ಗೆ 3D ಇಮ್ಯಾಜಿನೇಷನ್ ಬೇಕು. 3D ಇಮ್ಯಾಜಿನೇಷನ್ ಬೇಕು. ಯಾಕೆ ಇಲ್ಲಿ ನಮಗ 3 ಅದಾವ. ಏನದಾವು? ಒಂದು ವಿದ್ಯುತ್ ಪ್ರವಾಹದ ದಿಕ್ಕು, ಇನ್ನೊಂದು ಕಾಂತಕ್ಷೇತ್ರದ ದಿಕ್ಕು. ಇವೆರಡರ ಮೇಲೆ ಏನ್ ಡಿಪೆಂಡ್ ಆಕೈತಿ? ಯಾವ ದಿಕ್ಕಿನಾಗ ಫೋರ್ಸ್ ಅಪ್ಲೈ ಆಗ್ತೈತಪ್ಪ ಅನ್ನೋದು ಡಿಪೆಂಡ್ ಆಗ್ತೈತಿ. ಮೊದಲೇನಿತ್ತು? ಸಿಂಪಲ್ ಬಲಗೈ ನಿಯಮದೊಳಗ ಅಷ್ಟು ಕಾಂಪ್ಲಿಕೇಟೆಡ್ ಇರ್ಲಿಲ್ಲ. ವಿದ್ಯುತ್ ಪ್ರವಾಹದ ದಿಕ್ಕು ಕೊಟ್ಟು ಬಿಟ್ರೆ ಸಾಕು, ಕಾಂತಕ್ಷೇತ್ರದ ದಿಕ್ಕನ್ನು ಕಂಡು ಹಿಡಿಯೋದಿತ್ತು. ಅಷ್ಟೇ ಐತಿ ಕೆಲಸ. ಇಲ್ಲಿ ಹಂಗಿಲ್ಲ. ವಿದ್ಯುತ್ ಪ್ರವಾಹದ ದಿಕ್ಕು ಹಿಂಗೈತಿ, ಕಾಂತಕ್ಷೇತ್ರದ ದಿಕ್ಕು ಹಿಂಗೈತಿ. ಆವಾಗ ಚಲನೆ ದಿಕ್ಕು ಹೆಂಗಿರ್ತೈತಿ?
ಎರಡು ಚೇಂಜ್ ಆಗ್ಬೋದು. ವಿದ್ಯುತ್ ಪ್ರವಾಹದ ದಿಕ್ಕು ಚೇಂಜ್ ಆಗ್ಬೋದು, ಕಾಂತಕ್ಷೇತ್ರದ ದಿಕ್ಕು ಚೇಂಜ್ ಆಗ್ಬೋದು. ವಿದ್ಯುತ್ ಪ್ರವಾಹದ ದಿಕ್ಕು ಸೇಮ್ ಇಟ್ನಿ, ಕಾಂತಕ್ಷೇತ್ರದ ದಿಕ್ಕನ್ನು ಬದಲಾಯಿಸಿದ್ನಿ, ನಾರ್ತ್ ಪೋಲ್ ಸೌತ್ ಪೋಲ್ ಎಕ್ಸ್ಚೇಂಜ್ ಮಾಡಿದ್ನಿ, ಅವಾಗ ಬಲ ಏನಾಗ್ತೈತಿ? ಅಥವಾ ಕಾಂತಕ್ಷೇತ್ರದ ದಿಕ್ಕನ್ನು ಸೇಮ್ ಇಟ್ನಿ, ನಾರ್ತ್ ಪೋಲ್ ಸೌತ್ ಪೋಲ್ ಸೇಮ್ ಇಟ್ನಿ, ವಿದ್ಯುತ್ ಹಿಂಗ್ ಹರ್ಸೋ ಬದ್ಲಿ ಹಿಂಗ್ ಹರ್ಸಾಕತ್ನಿ, ಆವಾಗ ಬಲ ಹೆಂಗ? ಸೊ ಏನ್ ನಮಗ್ ಬೇಕಾಗೈತಿ ಈಗ? ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು ಇವೆರಡನ್ನೂ ಕೊಟ್ಟಾಗ ಬಲ ಯಾವ ದಿಕ್ಕಿನಾಗ ಇರ್ತೈತಿ? ಓಕೆ, ಅರ್ಥ ಆಯ್ತು ಹೇಳಾಕ್ತಿದ್ದು? ಹಾಯ್ ಸರಿ. ಓಕೆ, ಒಂದು ನಾನು ನಿಮ್ಗೀಗ ವಿಷಯ ಇವತ್ತಿನ ಕ್ಲಾಸ್ ಒಳಗೆ ಹೇಳಿ ಇವತ್ತು ಮುಗಿಸ್ತೀನಿ. ಏನಪ್ಪಾ ಅಂತಂದ್ರ, ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು. ಕಾಂತಕ್ಷೇತ್ರದ ದಿಕ್ಕು ಯಾವತ್ತೂ ಹೆಂಗಿರ್ತೈತಿ ನಿಮ್ಗೆ ಗೊತ್ತೈತಿ. ನಾರ್ತ್, ಈಗ ಹಾರ್ಸ್ ಶೂ ಮ್ಯಾಗ್ನೆಟ್ ಇತ್ತಂದ್ರೆ ನಾರ್ತ್ ಇಂದ ಸೌತ್ ಡೈರೆಕ್ಟ್ ಆಗಿ ಹಿಂಗಿರ್ತೈತಿ, ನಾರ್ತ್ ಟು ಸೌತ್ ಇರ್ತೈತಿ. ಆಮೇಲೆ ಬಾರ್ ಮ್ಯಾಗ್ನೆಟ್ ಇತ್ತಂದ್ರ ಅದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಇರ್ತೈತಿ, ಇಲ್ಲಿ ಹಿಂಗಿರ್ತೈತಿ, ಇಲ್ಲಿ ಹಿಂಗಿರ್ತೈತಿ, ಇಲ್ಲಿ ಹಿಂಗಿರ್ತೈತಿ, ಹಿಂಗಿರ್ತೈತಿ. ಸೊ ಯಾವುದೇ ಪಾಯಿಂಟ್ ಒಳಗ ಕಾಂತಕ್ಷೇತ್ರದ ದಿಕ್ಕು ಏನೋ ಒಂದ್ ಐತಿ ಅಂತ ತಿಳ್ಕೊಂಡು, ಕಾಂತಕ್ಷೇತ್ರದ ದಿಕ್ಕು ಒಂದ್ ಏನೋ ಐತಿ, ಯಾವ್ದೋ ಒಂದು ಪಾಯಿಂಟ್. ವಿದ್ಯುತ್ ಪ್ರವಾಹದ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕು ಅದಕ್ಕೆ ಲಂಬವಾಗಿ ಐತೆ ಅಂತ ತಿಳ್ಕೊಂಡು, ಲಂಬವಾಗಿ ಐತೆ ಅಂತ ತಿಳ್ಕೊಂಡು, ಅವಾಗ ಬಲ ಯಾವ ದಿಕ್ಕಿನೊಳಗೆ ವರ್ತಿಸ್ತೈತೆ ಅಂದ್ರ ಈ ಎರಡೂ ದಿಕ್ಕುಗಳಿಗೂ ಲಂಬವಾಗಿರ್ತೈತಿ ಬಲ. ಈ ಎರಡೂ ದಿಕ್ಕುಗಳಿಗೂ ಲಂಬವಾಗಿರ್ತೈತಿ ಅಂದ್ರೆ ಹೆಂಗಿರ್ತೈತಿ? ಇದು ಹಿಂಗ ಕಾಂತಕ್ಷೇತ್ರ, ಇದು ಹಿಂಗ ವಿದ್ಯುತ್ ಪ್ರವಾಹ, ಇವೆರಡಕ್ಕೂ ಲಂಬವಾಗಿ ಬಲ ವರ್ತಿಸ್ತೈತಿ. ಅಂದ್ರೆ ಏನಾಕತಿ? ಇದು ಹಿಂಗ್ ಮ್ಯಾಲರೆ ವರ್ತಿಸ್ತೈತಿ, ಕೆಳಗರೆ ವರ್ತಿಸ್ತೈತಿ, ಮ್ಯಾಲರೆ ಕೆಳಗರೆ. ಸೊ ಇದು ವಿದ್ಯುತ್ ಪ್ರವಾಹದ ದಿಕ್ಕು ಈ ಕಡೆಯಿಂದ ಈ ಕಡೆ ಐತಿ, ಕಾಂತಕ್ಷೇತ್ರದ ದಿಕ್ಕು ನಮ್ಮಿಂದ ನಿನ್ ಕಡೆ ಐತಿ, ಹಿಂಗ ಹಿಂಗೈತಿ, ನನ್ನಿಂದ ನಿಮ್ ಕಡೆ ಬರಾಕತೈತಿ. ಹಿಂಗ ಕಾಂತಕ್ಷೇತ್ರದ ದಿಕ್ಕು, ವಿದ್ಯುತ್ ಪ್ರವಾಹ ದಿಕ್ಕು ಐತಿ. ಬಲ ಹೆಂಗ್ ವರ್ತಿಸ್ತೈತಿ? ಇದ್ರ ಮೇಲೆ ಹಿಂಗ ಮ್ಯಾಲರ ವರ್ತಿಸ್ತೈತಿ, ಇಲ್ಲ ಕೆಳಗರೆ ದುಡ್ತೈತಿ. ಇದನ್ನ ಮ್ಯಾಲರ ದುಡ್ತೈತಿ, ಇದನ್ನ ಕೆಳಗರೆ. ಈಗ ಅಲ್ಲಿ ಹಾರ್ಸ್ ಶೂ ಮ್ಯಾಗ್ನೆಟ್ ಇತ್ತು, ಹಾರ್ಸ್ ಶೂ ಮ್ಯಾಗ್ನೆಟ್ ಒಳಗೆ ಹೆಂಗಿತ್ತು? ವಿದ್ಯುತ್ ಕಾಂತಕ್ಷೇತ್ರ ಹಿಂಗಿತ್ತು, ಕಾಂತಕ್ಷೇತ್ರ ಹಿಂಗಿತ್ತು, ವಿದ್ಯುತ್ ಪ್ರವಾಹ ಇದಕ್ ಮೆಟಲ್ ಹಿಂಗಿಟ್ಟಿದ್ರು, ವಾಹಕವನ್ನ ಹಿಂಗಿಟ್ಟಿದ್ರು. ಸೊ ಅದು ವಿದ್ಯುತ್ ಪ್ರವಾಹ ಹಿಂಗಿಂಗ್ ಹರಿಯಾಕತ್ತಿತ್ತು, ಆಮೇಲೆ ಮ್ಯಾಗ್ನೆಟಿಸಮ್ ಹಿಂಗಿಂಗಿತ್ತು. ಇವೆರಡಕ್ಕೂ ಲಂಬವಾಗಿ ಬಲ ವರ್ತಿಸ್ತೈತಿ. ಅಂದ್ರೆ ಏನು? ಹಿಂಗರೆ ಸರಿತೈತಿ, ಹಿಂಗರೆ ಸರಿ. ಬಲ, ಬಲದ ದಿಕ್ಕು ಹಿಂಗರೆ ಇರ್ತೈತಿ, ಹಿಂಗರೆ ಇರ್ತೈತಿ. ಇದು ಹಿಂಗರೆ ಸರಿತೈತಿ, ಹಿಂಗರೆ ಸರಿ. ಸೊ ಪರಸ್ಪರ ಲಂಬವಾಗಿರ್ತಾವ. ಈ ನಿಯಮವನ್ನು ಇಟ್ಕೊಳ್ರಿ. ಏನು? ಕಾಂತಕ್ಷೇತ್ರದ ದಿಕ್ಕು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕು ಪರಸ್ಪರ ಲಂಬವಾಗಿದ್ದು ಅಂತಂದ್ರ, ಪರಸ್ಪರ ಲಂಬವಾಗಿದ್ದ ಕೇಸ್ ಅಷ್ಟ ನಿಮಗೈತಿ. ಪರಸ್ಪರ ಲಂಬ ಆಗಿರ್ಲಿಲ್ಲ ಅಂದ್ರೆ ಏನು? ಅವಾಗ ಬಲ ಕಡಿಮೆ ಆಗ್ತಾ ಹೋಗ್ತೈತಿ. ಅವು ಪರಸ್ಪರ ಲಂಬ ಆಗಿರ್ಲಿಲ್ಲ ಅಂದ್ರೆ ಬಲ ಕಡಿಮೆ ಆಗ್ತಾ ಹೋಗ್ತೈತಿ. ಬಲ ಅಗ್ರಿ ಯಾವಾಗ ಹೆಚ್ಚಿರ್ತೈತಿ? ಅವು ಪರಸ್ಪರ ಲಂಬವಾಗಿದ್ದಾಗ ಮಾತ್ರ ಇರ್ತೈತಿ. ಅವು ಪರಸ್ಪರ ಲಂಬ ಆಗಿರ್ಲಿಲ್ಲ ಅಂತಂದ್ರ ಅವಾಗೂ ನಾವು ಅದನ್ನ ದಿಕ್ಕನ್ನು ಕಂಡು ಹಿಡ್ಕೊಳ್ಬಹುದು. ವೆಕ್ಟರ್ಸ್ ಅಂತ ಬರ್ತಾವ ನಿಮ್ಗೆ ಕಾಲೇಜ್ ಒಳಗ, ಅವಾಗ ನಿಮ್ಗೆ ಅದು ಕಂಡು ಹಿಡಿಯಾಕ ಬರ್ತೈತಿ. ಈಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಿಮಗೀಗ ಅದ್ರ ಪರಿಮಾಣವನ್ನು ಕಂಡು ಹಿಡಿಯೋದನು ಇಲ್ಲ, ಮತ್ತ ಅವು ಲಂಬವಾಗಿಲ್ದಾಗ ಏನಾಗ್ತೈತ್ರಿ ಅಂತಾನು ಈ ಸದ್ಯ ನಿಮಗಿಲ್ಲ. ನಿಮಗೇನೈತಿ? ಈಗ ಒಂದೇ ಒಂದು ಸಿಂಪಲ್ ಕೇಸ್ ಐತಿ. ಏನು? ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು ಪರಸ್ಪರ ಲಂಬವಾಗಿ ಇದ್ದಾಗ ಯಾವ ದಿಕ್ಕಿನೊಳಗ ಬಲ ಪ್ರಯೋಗ ಆಗ್ತೈತಿ, ಎಷ್ಟು ಬಲ ಪ್ರಯೋಗ ಆಗ್ತೈತಿ ಅನ್ನೋದನ್ನು ಇಲ್ಲ ನಿಮಗೆ ಸದ್ಯ ಸಿಲೆಬಸ್ಗೆ. ಮತ್ತೇನಿಲ್ಲ, ಅವು ಪರಸ್ಪರ ಲಂಬ ಆಗಿರ್ಲಿಲ್ಲ ಅಂದ್ರೆ ಏನ್ರಿ? ಒಂದ್ ವೇಳೆ ಕಾಂತಕ್ಷೇತ್ರದ ದಿಕ್ಕು ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕು 40 ಡಿಗ್ರೀಸ್ ಒಳಗಿದ್ದು ಅಂದ್ರೆ ಪರಸ್ಪರ, ಅವಾಗ ಏನಾಗ್ತೈತಿ? ಅದು ನಿಮ್ಗ ಈ ಸದ್ಯ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಈ ಸಿಂಪಲ್ ಕೇಸ್ ಏನೈತಲ್ಲ, ಬೇಸ್ ಕೇಸ್ ಇದು, ಬಟ್ ಇಂಪಾರ್ಟೆಂಟ್ ಕೇಸ್ ಇದು. ಯಾಕಂತಂದ್ರ ಇದನ್ನೇ ನಾವು ಬಳಸೋದು ಮೋಟರ್ದೊಳಗೋದು ಎಲ್ಲಾ ಕಡೆ. ಮೋಟರ್ದೊಳಗೋದು ಎಲ್ಲಾ ಕಡೆ ಹಿಂಗ ಅಳವಡಿಸಿರ್ತಾರಲ್ಲ, ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರಕ್ಕೆ ಲಂಬವಾಗಿರುವಂಗನ ಅಳವಡಿಸಿರ್ತಾರೆ. ಯಾಕೆ ಹಂಗ ಅಳವಡಿಸಿರ್ತಾರ ಅಂದ್ರೆ ಅವು ಪರಸ್ಪರ ಲಂಬ ಆಗಿದ್ದಾಗ ಫೋರ್ಸ್ ಮ್ಯಾಕ್ಸಿಮಮ್ ಜನರೇಟ್ ಆಗ್ತದೆ. ಮ್ಯಾಕ್ಸಿಮಮ್ ಬಲ, ಗರಿಷ್ಠವಾದ ಬಲ ಅವಾಗ ಜನರೇಟ್ ಆಗ್ತದೆ. ಸೊ ಅದನ್ನ ನಾವು ಕೇಸನ್ನ ನಿಮಗೆ ಸ್ಟಡಿ ಮಾಡೋದು. ಏನ್ ಕೇಸ್ ಸ್ಟಡಿಗ? ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕು ಪರಸ್ಪರ ಲಂಬವಾಗಿದಾವ. ಅವಾಗ ಬಲ ಏನಾಗ್ತೈತಿ? ಯಾವ ದಿಕ್ಕಿನೊಳಗೆ ವರ್ತಿಸ್ತೈತಿ? ಇವ್ ಎರಡಕ್ಕೂ ಲಂಬವಾಗಿ ಎರಡು ಏನು? ಎರಡು ದಿಕ್ಕಿನಲ್ಲ, ಲಂಬವಾಗಿರಿ, ಎರಡೂ ದಿಕ್ಕಿಗೆ ಲಂಬವಾಗಿ, ಎರಡಕ್ಕೂ ಲಂಬವಾಗಿ. ಎರಡಕ್ಕೂ ಲಂಬವಾಗಿ ಅಂದ್ರೆ ಹೆಂಗಿರ್ಬೇಕು? ಅದು ಇವೆರಡಕ್ಕೂ ಲಂಬವಾಗಿ ಅಂದ್ರೆ ಹೆಂಗಿರ್ಬೇಕು? ಒಂದ್ ಎಕ್ಸ್ ಅಕ್ಷ ಇತ್ತು, ಇನ್ನೊಂದು ವಾಯ್ ಅಕ್ಷ ಇತ್ತು. ಅಂದ್ರ ಒಂದು ವಿದ್ಯುತ್ ಪ್ರವಾಹ ಎಕ್ಸ್ ಅಕ್ಷದ ಗುಂಟ ಇತ್ತು,
ಕಾಂತ ಕ್ಷೇತ್ರ y ಅಕ್ಷದ ಗುಂಟ ಇತ್ತು, ಬಲ ಯಾವ ಅಕ್ಷದ ಗುಂಟ ಇರ್ತೈತಿ ಹಂಗಾದ್ರ? Z ಅಕ್ಷದ ಗುಂಟ ಇರ್ತೈತಿ. ಜಡಚ್ಚ ಅಂತ ಬರ್ತಿತ್ರಿ, ಎರಡು ಲಂಬ ದಿಕ್ಕುಗಳಿಗೆ ಇರ್ಬೇಕು. ಎರಡಕ್ಕೂ ಲಂಬ ಅಂದ್ರೆ ಹೆಂಗಿರ್ಬೇಕು? ಪೇಪರ್ದ ಒಳಗ ಹೊರಗ. ಹಾ ರೀ ಅರ್ಥ ಆಗತ್ತೆ ಸ್ವಲ್ಪ ಇದು? ಹಾ ರೀ ಸರ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇದೊಂದ್ ಸ್ವಲ್ಪ ನಿಮ್ಗೆ ಹಿಂಗ್ ತೋರಿಸ್ತಾನೆ. ಓಕೆ, ಹಿಂಗ್ ತೋರಿಸ್ತೀನಿ, ಕನ್ಸಾಕ್ತದ ನೋಡ್ರಿ ನನ್ ಬಟ್ ನೋಡ್ರಿ. ಸೊ ಇದು ಹಿಂಗ ಒಂದ್ ವೇಳೆ ಕರೆಂಟ್ ಹರಿಯಾಕತ್ತಿತ್ತು, ಹಿಂಗ ಕರೆಂಟ್ ಹರಿಯಾಕತ್ತಿತ್ತು, ಹಿಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ದಿಕ್ನಾಗ ಐತಿ. ಅವಾಗ ಬಲ ಹೆಂಗಿರ್ತೈತಿ ಗೊತ್ತೈತಿ? ಈ ಹೆಬ್ಬೆರಳು ಐತಿಲ್ಲ, ನನ್ ಕಡೆ ಪಾಯಿಂಟ್ ಆಗತ್ತೈತಿ ನೋಡ್ರಿ, ಹಿಂಗಿರ್ತೈತಿ. ಸೊ ಇದು ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮ ಬಹಳ ಇಂಪಾರ್ಟೆಂಟ್ ಲಾ ಇದು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಹೇಳಿ. ಸೊ ಇದನ್ನ ನಾನು ಇನ್ನೊಮ್ಮೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೀನಿ. ಬಟ್ ಈಗ ನೀವು ಎಷ್ಟ ತಿಳ್ಕೊಬೇಕಲ್ಲ, ಈಗ ಏನಿರ್ಬೇಕು, 3 ಅಕ್ಷಗಳ ಬಗ್ಗೆ ಕಾನ್ಸೆಪ್ಟ್ ಬಂತ ನಿಮಗೆ. ಎಕ್ಸ್ ಅಕ್ಷ, ವೈ ಅಕ್ಷ ಮತ್ತು ಝಡ್ ಅಕ್ಷ. ನಿಮ್ಗೆ ಇದನ್ನ ಪೂರ್ತಿ ಕಲ್ಪನೆ ಬಂದಿರ್ಲಿಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಅದನ್ನ ಚಿತ್ರ ತೆಗೀರಿ. ನಿಮ್ 2D ಒಳಗನ ಚಿತ್ರ ತೆಗೀರಿ. 2D ಒಳಗ್ ನಿಮ್ ಚಿತ್ರ ತೆಗಿಯಕ್ ಸರಿಯಾಗಿ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ಒಂದು ಕಟ್ಗಿ ತಗೊಂಡ್ ಮಾಡಿ ನೋಡ್ರಿ. ಎಕ್ಸ್ ಅಕ್ಷ, ವೈ ಅಕ್ಷ, ಝಡ್ ಅಕ್ಷ, ಇದನ್ನ ಹಂಗ ಮಾಡಿ ನೋಡ್ರಿ. ಅಥವಾ ನಿಮ್ ಇಮ್ಯಾಜಿನೇಷನ್ ಇತ್ತು ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಬೋದು. ಒಂದು ಸಿಂಪಲ್ ಐಸ್ ಕ್ರೀಮ್ ಕಡ್ಡಿಗಳನ್ನ ತಗೊಂಡು ಮಾಡ್ಬೋದು. ಎಕ್ಸ್ ಅಕ್ಷ, ವೈ ಅಕ್ಷ, ಝಡ್ ಅಕ್ಷ, ಐಸ್ ಕ್ರೀಮ್ ಕಡ್ಡಿಗಳು ಇರ್ತಾವಲ್ಲ, ಬಿದಿರಿನ ಕಡ್ಡಿಗಳು, ಅದನ್ನ ತಗೊಂಡ್ ಮಾಡ್ಬೋದು. ಸೊ ಯಾರಾದ್ರೂ ಮಾಡೆಲ್ ಮಾಡ್ರಿ, ಇದನ್ನ ಒಂದು ಸಣ್ಣ ತಂತಿ ಸುತ್ತಿ ಮಾಡೋಕೆ ಏನ್ ಬಾಳ ತತ್ತಂಗಿಲ್ಲ, 15 ನಿಮಿಷವಾಗಿ ಮಾಡ್ಬೋದು. 3 ಐಸ್ ಕ್ರೀಮ್ ಕಡ್ಡಿಗಳನ್ನ ತಗೊಂಡು ಒಂದು ಸಣ್ಣದ ಒಂದು ತಂತಿ ತಗೊಂಡು ಅದನ್ನ ಬಿಗದ್ ಬಿಟ್ರೆ 3 ಕಡೆಗೆ 3 ಲಂಬ ಇರೋಂಗ ನೀವು ನೋಡ್ಕೋಬಹುದು. ಆಮೇಲೆ ನೆಗೆಟಿವ್ ಅಕ್ಷಗಳನ್ನ ತೆಗೆದು ಹಾಕ್ಬಿಡ್ರಿ, ಕಟ್ ಮಾಡಿಬಿಡ್ರಿ, ಬರೀ ಪಾಸಿಟಿವ್ ಅಕ್ಷಗಳನ್ನ ಅಷ್ಟೇ ಇಟ್ಕೊಡ್ರಿ. ಅವಾಗ ನಿಮಗೆ ಹಿಂಗ್ ಸಿಗ್ತದೆ. ಈ ನಮ್ ಬಟ್ ತೋರ್ಸಾತೆಲ್ಲ ಇಂತಾದ್ ಸಿಗ್ತದೆ. ನೆಗೆಟಿವ್ ಅಕ್ಷಗಳನ್ನ ಕಟ್ ಮಾಡಿಬಿಡ್ರಿ. ಈ ಕಡೆ ನೆಗೆಟಿವ್ ಯಾಕಂದ್ರೆ ನಮ್ಗೆ ಎಲೆಕ್ಟ್ರಿಸಿಟಿ ಒಳಗೆ ಈಗ ಸದ್ಯ ನೆಗೆಟಿವ್ ಅಕ್ಷ ಈಗ ಬೇಕಾಗಿಲ್ಲ. ಈಗ ಸದ್ಯ ಈ ಫ್ಲೆಮಿಂಗ್ ನ ನಿಯಮವನ್ನ ನಾವು ತಿಳ್ಕೊಳ್ಬೇಕಂದ್ರೆ ನೆಗೆಟಿವ್ ಎಕ್ಸ್ ಅಕ್ಷ, ಋಣ ಎಕ್ಸ್ ಅಕ್ಷ, ಋಣ ವೈ ಅಕ್ಷ, ಋಣ ಝಡ್ ಅಕ್ಷ ಬೇಕಾಗಿಲ್ಲ. ಅವ್ನ್ ಕಟ್ ಮಾಡಿಬಿಡ್ರಿ. ಕಟ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಸಿಗ್ತದೆ, ಹಿಂಗ್ ಸಿಗ್ತದೆ. ಸರಿ, ಅದ ಹಂಗಿದ್ದಾಗ್ರಿ, ಅದ ಚತುರ್ಥಾಂಕ ಅಂತ ಫಸ್ಟ್ ಇತ್ಲಾರಿ, ಅವಾಗ ನಾವ್ ಬಿಂದುಗಳು ಗುರ್ತಿಸ್ತಿದ್ವಲ್ಲ ರೀ, ಈಗೂ ಹಂಗ ಗುರ್ತಿಸ್ಬೋದ್ರಿ? 3 ಪಾಯಿಂಟ್ ನಿಂದ ಸಿಗ್ತೈತಿ. ಎಕ್ಸ್ 0 0 0 ಅಂದ್ರ ಸೆಂಟರ್, ಎಕ್ಸ್ 0 0 0 2 0 4 5 6 2 7 8 ಇವೆಲ್ಲ ಬಿಂದುಗಳು ನೋಡ್ರಿ. ಆಕ್ಚುಲಿ ಸ್ಪೇಸ್ ಸೈಂಟಿಸ್ಟ್ ಎಲ್ಲ ಮತ್ತೆ ಹೆಂಗ್ ಮಾಡ್ತಾರ ಅಂತ ತಿಳ್ಕೊಂಡ್ರಿ, ಮಂಗಳ ಗ್ರಹಕ್ಕೆ ಒಂದು ಅಡ್ರೆಸ್ ಕೊಡ್ಬೋದು ನಾನು. ಅಲ್ಫಾ ಸೆಂಟಾರಿ ನಕ್ಷತ್ರ, ಅದಕ್ಕೊಂದು ನಕ್ಷತ್ರ, ಅದಕ್ಕೆ ನಾವೊಂದು ಅಡ್ರೆಸ್ ಕೊಡ್ಬೋದು. ಸೂರ್ಯಾಗ ಒಂದು ಅಡ್ರೆಸ್ ಕೊಡ್ಬೋದು, ಎಲ್ಲಕ್ಕೊಂದು ಅಡ್ರೆಸ್ ಕೊಡ್ಬೋದು. ಆದ್ರೆ ಏನ್ ಫಿಕ್ಸ್ ಮಾಡ್ಕೋಬೇಕು ನಾನು? ಒರಿಜಿನ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. 0 0 0 ಯಾವ್ದಾದ್ರು ಒಂದು ಪಾಯಿಂಟ್, ನಮ್ಮ ಭೂಮಿಯನ್ನ ನಾನು 0 0 0 ಅಂತ ತಿಳ್ಕೊಂಡು ಏನ್ ಮಾಡ್ಕೋಬಹುದು ನಾನು? ಚಂದ್ರ ಎಲ್ಲೈತಿ, ಮಂಗಳ ಎಲ್ಲೈತಿ, ಗುರುಗ್ರಹ ಇವತ್ತು ಎಲ್ಲೈತಿ, ಇದಕ್ಕೆಲ್ಲದಕ್ಕೂ ಇವತ್ತಿನ ಈಗಿನ ಸದ್ಯ ಪೊಸಿಷನ್ ನಾನು ಏನ್ ಮಾಡ್ಕೋಬಹುದು, ಹೇಳ್ಬೋದು. ಆದ್ರೆ ಇಲ್ಲಿ ನಿರ್ದೇಶಾಂಕಗಳು ಎಷ್ಟಾಗ್ತಾವು? 2 ಆಗುದಿಲ್ಲ, 3 ಆಗ್ತಾವ. ಎಕ್ಸ್ ದ ಗುಂಟ ಎಷ್ಟೈತಿ, ವಾಯ್ದ ಗುಂಟ ಎಷ್ಟೈತಿ, ಝೆಡ್ ದ ಗುಂಟ ಎಷ್ಟೈತಿ. ನೀವ್ ಬೇಕಾದ್ರೆ ಇದನ್ನ ಚಿತ್ರ ತೆಗೆದು ಗುರುತಿಸಕ್ ಪ್ರಯತ್ನ ಮಾಡ್ರಿ. 2 4 3 2 4 -3 -3 4 -2 -4 3 3 -4 -4 -4. ನೀವು ಇದನ್ನ ಬಿಂದು ಕೊಟ್ರೆ ಹೇಳಕ್ ಬರ್ಬೇಕು. ಇದ್ರೊಳಗೆ 8 ಚತುರ್ಥಕಗಳದಾವ. ನಮಗೆ 8 ಚತುರ್ಥಕ ಅನ್ಬಾರ್ದು ನಾವು, ಅದಕ್ಕೆ ಏನ್ ಅನ್ಬೇಕು, ಅದಕ್ಕೆ ಅಷ್ಟಕಗಳು ಅಂತ ಅನ್ಬೋದು. ಮೋಸ್ಟ್ಲಿ 8 ಆಕ್ಟೇಟ್ಸ್ ಅದಾವ ಇದ್ರೊಳಗ. ಆ 8 ಏನದಾವಲ್ಲ, ಆ 8ರೊಳಗ ಎಲ್ಲಿ ಬರ್ತೈತಿ ಅನ್ನೋದು ಹೇಳಕ್ ಬರ್ಬೇಕು ನಮಗೆ. ಈಗ ನಾನು 1 4 5 ಅಂತ ಕೊಟ್ಟನೆ ಅಂದ್ರೆ ಎಲ್ಲಿ ಬರ್ತೈತಿ, ಎಷ್ಟನೇದ್ರೊಳಗೆ ಬರ್ತೈತಿ? 1 4 -2 ಅಂತ ಕೊಟ್ರೆ ಎಷ್ಟಕ್ಕೆ ಬರ್ತೈತಿ? 2 4 -3 ಅಂದ್ರೆ ಬಂದ್ರೆ ಎಲ್ಲಿಗೆ ಬರ್ತೈತಿ? ಇದು ನೀವು ಇಮ್ಯಾಜಿನ್ ಮಾಡ್ರಿ, ಗೊತ್ತಾಗ್ತೈತಿ ನಿಮಗೆ. ಕೊಡ್ಬೋದು, ಡೆಫಿನೆಟ್ಲಿ ಅಡ್ರೆಸ್ ಕೊಡೋ ಸಲುವಾಗಿ ಮಾಡಿದ್ದು. 3 ಡೈಮೆನ್ಷನಲ್ ಪಾಯಿಂಟ್ಸ್, ಸ್ಪೇಸ್ ಒಳಗಿನ ಪಾಯಿಂಟ್ಗಳಿಗೆ ಅಡ್ರೆಸ್ ಕೊಡಾಕ ಮಾಡಿದ್ದು ಸಿಸ್ಟಮ್. 3 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್, 3 ಆಯಾಮಗಳ ನಿರ್ದೇಶಾಂಕ ವ್ಯವಸ್ಥೆ ಇದು. ನಿಮಗೀಗ 10th ಮುಗಿ ಮಠ 2 ಡೈಮೆನ್ಷನಲ್ ಕೋಆರ್ಡಿನೇಟ್ ಜಾಮೆಟ್ರಿ, 2 ಡೈಮೆನ್ಷನಲ್ 2 ಆಯಾಮಗಳದ್ದು ನಿರ್ದೇಶಾಂಕ ರೇಖಾಗಣಿತ ಐತಿ ನಿಮ್ಗೆ. ಐತಲ್ಲ ಈಗ? ಏನ್ 9th ಆಯ್ತು? ಐತ್ರಿ. ಬಹಳ ಇಂಟ್ರೆಸ್ಟಿಂಗ್ ಐತದು. ಡಿಸ್ಟೆನ್ಸ್ ಫಾರ್ಮುಲಾ ಎಲ್ಲಾ ನಿಮ್ಗೆ ಕಲಿಸ್ತಾರೆ. ಗುಡ್.
ಇವತ್ತೇನ್ ಕ್ಲಾಸ್ ಎಲ್ಲ ಬೌನ್ಸರ್ ಆಯ್ತು ಏನ್ ತಿಳಿತೋ ಇವತ್ತು? ತಿಳಿತ್ರಿ ಸರಿ. ಎಲ್ಲರಿಗೂ ಸ್ವಲ್ಪ ಮಂದಿ ಎಷ್ಟು ಆನ್ಸರ್ ಕೊಡಕತ್ತೀರಿ? ಉಳ್ದವ್ರು ಎಷ್ಟು ಮಂದಿಗೆ ಇವತ್ತಿನ ಕ್ಲಾಸ್ ತಿಳಿತು? ಕೈ ಎತ್ರಿ. ಸರಿ ಸರಿ ಹೇಳಿ. ಅಸೈನ್ಮೆಂಟ್ 3 ಐತಲ್ರಿ, ಅದನ್ರಿ ಟೀಚ್ಮೆಂಟ್ ದಾಗ ಇದನ್ ಮಾಡ್ರಿ, ಅದನ್ನ ನಾವ್ ಕಳಿಸ್ತೇವ್ರಿ ಬಿಡ್ಸಿದ್ರಿ. ಎಸ್ ಅಪ್ಲೋಡ್ ಮಾಡ್ತೇನೆ ಈಗ. ಅವಾಗ ನೀವು ಅದನ್ನ ಅಪ್ಲೋಡ್ ಮಾಡ್ಬೋದು. ಓಕೆ, ಇವತ್ತು ಮಾಡ್ತೇನೆ. ಓಕೆ, ಗುಡ್. ಸೊ ಇವತ್ತು ಏನ್ ಮಾಡ್ಬೇಕು? ನೀವು ಚಾಪ್ಟರ್ ನಿನ್ನೆ ಭಾಗ ಓದ್ಕೊಂಡಿದ್ರಿ? ನೀನೆ ಓದಾಕ್ ಹೇಳಿದ್ನಲ್ಲ, ಓದಿದ್ರಿ ಅದನ್ನ? ಓಕೆ. ಸೊ ಇವತ್ತಿನ ದಿವಸ ನಾನು ಆಲ್ಮೋಸ್ಟ್ ಫ್ಲೆಮಿಂಗ್ ನ ಎಡಗೈ ನಿಯಮ ಇನ್ನೊಮ್ಮೆ ರಿವಿಸಿಟ್ ಮಾಡ್ತೇನೆ. ನಾನು ಫ್ಲೆಮಿಂಗ್ ನ ಎಡಗೈ ನಿಯಮವನ್ನು ಕ್ಲಿಯರ್ ಆಗಿ ಹೇಳಿಲ್ಲ, ಬರೀ ನಾನು ಪರಸ್ಪರ ಲಂಬವಾಗಿರ್ತೈತೆ ಅಂತ ಅಷ್ಟೇ ಹೇಳಿದ್ದೀನಿ. ಲಂಬವಾಗಿದ್ರು ಸಹಿತ 2 ದಿಕ್ಕುಗಳು ಸಿಗ್ತಾವ ನಮಗೆ. ಪೇಪರ್ ಒಳಗ್ ಹೋಗ್ತೈತೋ ಏನ್ ಪೇಪರ್ ಹೊರಗ್ ಬರ್ತೈತೋ ಅಂತ ಹೇಳಿ ಬಲ. ಸೊ ಅದನ್ನ ಫ್ಲೆಮಿಂಗ್ ನ ಎಡಗೈ ನಿಯಮ ನಿರ್ದಿಷ್ಟವಾಗಿ ಹೇಳ್ತೈತಿ. ಏನಪ್ಪಾ, ಹಂಗಿರ್ತೈತೋ ಬಲ, ಏನ್ ಹಿಂಗಿರ್ತೈತೋ ಬಲ ಅಂತ ಹೇಳಿ. ಸೊ ಅದನ್ನ ಅಲ್ಲಿವರೆಗೆ ಓದ್ರಿ, ಫ್ಲೆಮಿಂಗ್ ನ ಎಡಗೈ ನಿಯಮವರೆಗೆ ಓದ್ರಿ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಹೋಗಿ ನಾವು ಅದನ್ನ ಇನ್ನೊಮ್ಮೆ ಕಂಟಿನ್ಯೂ ಮಾಡೋಣ. ಇವೆಲ್ಲ ಥಿಯರಿ ಐತಿದ್ದು, ಈ ಥಿಯರಿ ಓದ್ಬೇಕು ನೀವು. ಅದ್ರ ಥಿಯರಿ ಓದೋದ್ರಿಂದ ನಿಮ್ಗೆ ಮುಂದೆ ಮೋಟರ್ ಹೆಂಗ್ ವರ್ಕ್ ಆಕೈತೆ ಅಂತ ತಿಳ್ತೀವಿ. ಮೋಟರ್ದು ಕ್ಲಿಯರ್ ಆಗಿ ನಿಮ್ಗೆ ನಾನು ಅನಿಮೇಷನ್ ಇದ್ ಮುಖಾಂತರ ತೋರಿಸ್ತೇನೆ, ಎಕ್ಸಾಕ್ಟ್ ಆಗಿ ಮೋಟರ್ ಹೆಂಗ್ ಕೆಲಸ ಮಾಡ್ತೈತಿ. 2 ಮೋಟರ್ ಮತ್ತೆ ಇನ್ನೊಂದು ವಿದ್ಯುತ್ ಜನಕ ಅಂದ್ರೆ ಜನರೇಟರ್. ಜನರೇಟರ್ ಏನ್ ಮಾಡ್ತೈತಿ? ಮೋಟರ್ದ ರಿವರ್ಸ್ ಕೆಲಸ ಮಾಡ್ತೈತಿ. ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ತಗೊಂಡು ಏನ್ ಮಾಡ್ತೈತಿ? ಅದು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಜನರೇಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನೀವು ನೀರಿನ ವಾಟರ್ ಫಾಲ್ ಐತಿ, ಕೋಕಾಕ್ ಫಾಲ್ಸ್ ಐತಿ, ಅದ್ರ ಕೆಳಗೆ ಏನ್ ಇಟ್ಟಿರ್ತಾರೆ? ಟರ್ಬೈನ್ಸ್ ಇಟ್ಟಿರ್ತಾರೆ, ಅವು ತಿರುಗ್ತದೆ. ಆ ತಿರುಗಿದ ನಂತರ ಏನು ವಿದ್ಯುತ್ ಹೆಂಗ್ ಉತ್ಪಾದನೆ ಮಾಡ್ತಾರೋ ಅಲ್ಲಿ ಜನರೇಟರ್ ಇರ್ತೈತಿ. ಆ ಜನರೇಟರ್ ಹೆಂಗ್ ಕೆಲಸ ಮಾಡ್ತೈತಿ, ವಿದ್ಯುತ್ ಹೆಂಗ್ ಉತ್ಪಾದನೆ ಮಾಡ್ತೈತಿ, ಅದು ನಿಮಗೆ ಐತಿ, ಅದೈತಿ. ಮತ್ತೆ ಮೋಟರ್ದ ಡಿಸೈನ್ ಐತಿ. ಅವೆರಡೂ ನಿಮ್ಗೆ ಸರಿಯಾಗಿ ತಿಳ್ಕೊಬೇಕು ಅಂತಂದ್ರೆ ಈ ಚಾಪ್ಟರ್ ನ ಕ್ಲಿಯರ್ ಆಗಿ ನೀವು ಥಿಯರಿಯನ್ನ ಅರ್ಥ ಮಾಡ್ಕೋಬೇಕು, ಎಲ್ಲ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಈಗ ಎಲ್ಲಿವರೆಗೆ ಆಗೈತ್ಲಾ ಫ್ಲೆಮಿಂಗ್ ನ ಎಡಗೈ ನಿಯಮವರೆಗೆ, ಅದ್ರೊಳಗೆ ಸ್ಪಷ್ಟವಾಗಿ ಓದ್ಕೊಡ್ರಿ. ನೆಕ್ಸ್ಟ್ ಕ್ಲಾಸ್ ವರೆಗೆ ಬರೋಕ್ಕಿಂತ ಮೊದಲು ಅದೇ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಓಕೆ, ಎಕ್ಸ್ಟ್ರಾ ಕ್ಲಾಸ್ ಸಿಕ್ಕರೆ ಮಾಡೋಣ ಅಂತ, ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಥರ್ಸ್ಡೇ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಬಾಯ್ ಸರ್. ಥ್ಯಾಂಕ್ ಯು ಸರ್. ಬಾಯ್ ಸರ್. ಬಾಯ್ ಸರ್. ಥ್ಯಾಂಕ್ ಯು.